ಇಂಟರ್ವ್ಯೂ ಮಾಡಿದ್ರು, ಇಂಟರ್ವ್ಯೂ ಆಯಿತು. ಸರಿ, ಸೆಕೆಂಡ್ ಫ್ಲೋರ್ ಬನ್ನಿ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ ತೊಗೊಂಡೋಗಿ ಅಂದರು. ಯಾವ ಕ್ಯಾಸ್ಟ್ ಅಂತ ಕೇಳಿದ್ರು. ಹೇಳಿದೆ ನಾನು ಹಿಂಗೆ SC ಅಂತ, ನಿಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಂತೆ, ನೀವು ಹೊರಡ್ಬೋದು ಅಂತಂದ್ರು. ನಿನ್ನಂತರ ತುಂಬಾ ಜನ ಕೆಲಸ ಇಟ್ಕೋಬೇಕು ಅಂತ ಅಲ್ಲೇ ಡಿಸೈಡ್ ಮಾಡ್ಬಿಟ್ಟೆ. ಏನ್ ಕೊಡ್ತಾ ಇದ್ದಾರೆ ಗೊತ್ತಾ ಅವರು? ಸಂವಿಧಾನ ಜಾಥಾ, ಅಂಬೇಡ್ಕರ್ ಮೆರವಣಿಗೆ, ಪುತ್ಥಳಿ ಅನಾವರಣ, ಯಾವ ಹೊಟ್ಟೆ ತುಂಬಿತು. ಸಮುದಾಯಗಳನ್ನ ಬಲಿ ಕೊಟ್ಟಾದ್ರೂ ಕೂಡ ಬದುಕಬೇಕು ಅಂತ ಹೊರಡೋದು, ಅದು ಅವತ್ತಿಗೂ ಇದೆ ಇವತ್ತಿಗೂ ಇದೆ. ಬೆಂಗಳೂರು ಅಂದ್ರಲ್ಲಿ 12,500 ಎಕರೆ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಇದೆ. ದುಡುಕನ್ ತಿನ್ನೋ ಒಬ್ಬ ಬಡವನಿಗೆ ಭೂಮಿ ಕೊಡೋದಕ್ಕೆ 30 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದೆ ಇವತ್ತು. ನಮ್ಮ ತಂದೆ ಹೆಸರು P. ರಾಮಪ್ರಸಾದ್ ಅಂತ. ಅವ್ರ ತಂದೆ ಪರಶುರಾಮಯ್ಯ, ಎಲ್ಲ ನೆಲಮಂಗಲದ ಮೂಲದವರೇನೆ. ಬಟ್ ನಮ್ಮ ತಂದೆ ಓದಿದ್ದು ಬೆಳೆದಿದ್ದು ಮತ್ತೆ ಕೆಲಸ ಸೇರಿದಲ್ಲ ಬೆಂಗಳೂರು ಮಾಗಡಿ ಗೋಪಾಲ್ಪುರ ಕೇಳಿರ್ತೀರಿ ನೀವು. ಮಾಗಡಿ ಗೋಪಾಲ್ಪುರ ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು ನಮ್ಮಪ್ಪ. ಸರ್ಕಾರಿ ನೌಕರಿ? ಸರ್ಕಾರಿ ನೌಕರರು. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಮ್ಮಮ್ಮ ಕೆಲಸ ಮಾಡೋದು. ಅವರು ಸರ್ಕಾರಿ ನೌಕರರೇ. ನಮ್ಮ ತಂದೆಗೆ 2 ಹೆಂಡ್ತಿದ್ರು, 7 ಜನ ಮಕ್ಕಳು ನಾವು ಒಟ್ಟು. ಮೊದಲನೇ ತಾಯಿ ನಮ್ಮ ದೊಡ್ಡಮ್ಮ 5 ಜನ ಗಂಡು ಮಕ್ಕಳು, 4 ಜನ, ಒಬ್ಬರು ಹೆಣ್ಮಗಳು. ಇನ್ನೊಬ್ಬ ನಾನು, ನಮ್ಮ ತಂಗಿ, ನಮ್ಮಮ್ಮ ಕೂಡ ಗೌರ್ಮೆಂಟ್ ಅಫಿಷಿಯಲ್ಲೇ. ಸೊ ನಾನು ಓದಿದ್ದೆಲ್ಲ ಮೊದಲು 7ನೇ ತರಗತಿವರೆಗೂ ಪೊಲೀಸ್ ಕ್ವಾರ್ಟರ್ಸ್ ಗೊತ್ತಲ್ಲ, ಮಾಡ್ರಸ್ತಿನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಸ್ಕೂಲ್ ಇದೆಯಲ್ಲ, ಗೌರ್ಮೆಂಟ್ ಸ್ಕೂಲು, ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡ್, ಪ್ರಸನ್ನ ಥಿಯೇಟರ್. ಅದು ಪ್ರಸನ್ನ ಥಿಯೇಟರ್, ಆ ಸ್ಕೂಲು 7ನೇ ಕ್ಲಾಸ್ವರೆಗೂ. ಅದಾದಮೇಲೆ ಉದಯ ಹೈಸ್ಕೂಲ್ ಅಂತ ವಿಜಯನಗರದಲ್ಲಿದೆ, ಉದಯ ಹೈಸ್ಕೂಲ್ ಅಂತ, ಅಲ್ಲಿ SSLC ಆನಂತರ ಫಸ್ಟು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಂದು ಮಂಗಳೂರು KPT, ಕರ್ನಾಟಕ ಪಾಲಿಟೆಕ್ನಿಕ್ ಕದ್ರಿ ಹಿಲ್ ಅಲ್ಲಿ. ಆಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಇಲ್ಲಿ SJP ಜಯಚಾಮರಾಜ ಪಾಲಿಟೆಕ್ನಿಕ್ ಅಲ್ಲಿ ಮಾಡಿದ್ದು. ಅದು ಮುಗಿಸ್ಕೊಂಡು ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂತ ಪೀಣ್ಯದಲ್ಲಿ ಡಿಸೈನ್ ಕ್ರಿಯೇಷನ್ಸ್ ಅಂತ ಒಂದು MNC ಕಂಪ್ನಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ. ಡಿಪ್ಲೊಮಾ ಬ್ಯಾಕ್ಗ್ರೌಂಡ್? ಡಿಪ್ಲೊಮಾ ಬ್ಯಾಕ್ಗ್ರೌಂಡ್, ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್. ಜನರಲ್ ಎಜುಕೇಷನ್ ಅಂದರೆ SLC. ಅಲ್ಲಿ ಕೆಲಸಕ್ಕೆ ಅಂತ ಹೋದೆ ನಾನು, ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಏನೋ ಒಂದು ಕಾಲ್ ಮಾಡಿದ್ರು. ಅಲ್ಲಿಗೆ ಹೋಗಿದ್ದೆ, ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಮುಗಿದ್ಮೇಲೆ ಸತ್ಯ ಅಂತ, ಆತನ ಹೆಸರು ತುಂಬ ಚೆನ್ನಾಗಿ ಜ್ಞಾಪಕ ಇದೆ ನನಗೆ ಈಗಲೂ ಕೂಡ. ಸತ್ಯ ಅಂತ ನನ್ನಲ್ಲಿ ಕರೆದಿದ್ದು. ಇಂಜಿನಿಯರ್ಗೂ ಇಂಟರ್ವ್ಯೂ ಮಾಡಿದ್ರು, ಇಂಟರ್ವ್ಯೂ ಆಯಿತು. ಸರಿ, ಸೆಕೆಂಡ್ ಫ್ಲೋರ್ ಬನ್ನಿ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ ತೊಗೊಂಡೋಗಿ ಅಂದರು. ಹೋಗ್ತಾ ಇದ್ದೆ, ಲಿಫ್ಟ್ಗೆ ಹತ್ಸ್ಕೊಂಡ್ರು ಗ್ರೌಂಡ್ ಫ್ಲೋರಲ್ಲಿ. ಯಾವ ಕ್ಯಾಸ್ಟು ಅಂತ ಕೇಳಿದ್ರು. ಇಂಟರ್ವ್ಯೂನಲ್ಲಿ ಕೇಳಿರಲಿಲ್ಲ, ಹೇಳಿದೆ ನಾನು ಹಿಂಗೆ SC ಅಂತ. ಫಸ್ಟ್ ಫ್ಲೋರಲ್ಲಿ ಕೆಳಗಡೆ ಇಳಿಸಿದ್ರು. ಮತ್ತೆ ಅಲ್ಲಿ ವೆಯ್ಟ್ ಮಾಡ್ತಾರೆ, ಬರ್ತೀನಿ ಅಂತಂದರು. ಬಂದವರು ಅವ್ರು ಬರಲ್ಲ, ಬೇರೆ ಯಾರೋ ಬಂದರು. ನಿಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಂತೆ, ನೀವು ಹೊರಡ್ಬೋದು ಅಂತಂದರು. ಸೊ ಅವತ್ತು ಬಂದೆ ವಾಪಸ್ಸು. ನಂದೇನು ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಏನೇನೆಲ್ಲ ಇತ್ತಲ್ಲ, ನನಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ ಎಲೆಕ್ಟ್ರಿಕಲ್ ಇದರಲ್ಲಿ. ನಾನು ಕಂಪ್ಲೀಟಾಗಿ ಒಂದು ಇಡೀ ಇದನ್ನೇ ವೈರಿಂಗ್ ಎಲ್ಲ ಮಾಡ್ತಾಯಿದ್ದೆ, ಹೋಲ್ಗೆಲ್ಲ ಹತ್ತಾ ಇದ್ದೆ. ಈಗ ಅದನ್ನು ಮುಟ್ಟೋದಿಲ್ಲ, ಕೈಯಲ್ಲೇ ಮುಟ್ಟಲ್ಲ ನಾನು ಅದು. ಯಾಕಂದ್ರೆ ಅವತ್ತೇ ಡಿಸೈಡ್ ಮಾಡಿ ಬಿಸಾಕ್ತಾ ಇದ್ದೆ ನಾನು. ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಿಸಾಕಿ ನಾನು ಮತ್ತೆ ಕೆಲಸಕ್ಕೆ ಟ್ರೈ ಮಾಡಲಿಲ್ಲ, ಯಾವತ್ತಿಗೂ ಕೂಡ ಕೆಲಸ ಟ್ರೈ ಮಾಡಲಿಲ್ಲ. ಆಯ್ತು, ಅವ್ನು ಜಾತಿ ಕೇಳಿ ಒಳಗಡೆ ಕಳ್ಸೋದಲ್ಲ, ನಿನ್ನಂತರ ತುಂಬಾ ಜನ ಕೆಲಸ ಇಟ್ಕೋಬೇಕು ಅಂತ ಅಲ್ಲೇ ಡಿಸೈಡ್ ಮಾಡಿಬಿಟ್ಟೆ. ಅಲ್ಲೇ ಡಿಸೈಡ್ ಮಾಡಿ ಕೆಲವೇ ವರ್ಷಗಳಲ್ಲಿ ಅನನ್ಯ ಸೆಕ್ಯೂರಿಟಿ ಅಂಡ್ ಸರ್ವಿಸಸ್ ಅಂತ ಒಂದು ಕಂಪ್ನಿ ಓಪನ್ ಮಾಡಿದೆ ನಾನು. ಬಟ್ ಅವತ್ತು ಲಿಫ್ಟಿಂದ ನಿಮ್ಗೆ ನಿಲ್ಲಿಸಿದ್ದು, ಡು ಯು ಥಿಂಕ್ ನಿಜಕ್ಕೂ ಎಕ್ಸ್ಪೀರಿಯನ್ಸ್ ಕಾರಣ ಅಥವಾ ಜಾತಿ ಕಾರಣ? ಇಲ್ಲ, ಜಾತಿ ಕಾರಣ. ನನಗೆ ಎಕ್ಸ್ಪೀರಿಯನ್ಸ್ ಅವನ ಬಗ್ಗೆ ಹೇಳೋಂಗೇ ಇಲ್ಲ. ಅವ್ನಿಗೆ ಬೇಕಾದ ಪ್ರಾಕ್ಟಿಕಲ್ ವರ್ಕಲ್ಲಿ ಜಾಸ್ತಿ. ಸೊ ಅದನ್ನು ನೀವು ಪಾಸ್ ಆಗಿದ್ರಿ? ನಾನು ರೆಗ್ಯುಲರ್ ಮಾಡ್ತಾ ಇದ್ನಲ್ಲ ಆ ಕೆಲಸ. ನಾನು ಎಷ್ಟು ಬಿಲ್ಡಿಂಗ್ಗಳು ಕೆಲಸ ಮಾಡ್ತಾ ಇದ್ದೆ. ನಾನು ಎಲೆಕ್ಟ್ರಿಕಲ್ ಬಗ್ಗೆ ತುಂಬ ನಾಲೆಡ್ಜ್ ಇತ್ತು ನನಗೆ. ಜಾತಿ ಕೇಳಿನೇ ವಾಪಸ್ ಕಳಿಸಿದ್ದವರು. ಈ ಥರದ್ದು ಬೇರೆ ಬೇರೆ ಇನ್ಸಿಡೆಂಟ್ಗಳೆಲ್ಲ ಆಗಿದೆ. ಆ ಜಾತಿ ಕೇಳಿ ಕಳಿಸ್ಬಿಟ್ರು ಅಂದ್ಬಿಟ್ಟು ನಾವು ಶೋಷಣೆಗೊಳಗಿದ್ವಿ ಅಂತ ಹತ್ಕೊಂಡು ಕೂತ್ಕೊಳ್ಳೋದು ಸಾಧನೆ ಅಲ್ಲ. ಅವನು ನನ್ನ ಜಾತಿ ಕೇಳಿ ಆಚೆ ಕಳಿಸಿದ್ನಲ್ಲ, ನಾನು ಜಾತಿ ಕೇಳಿ ಆಚೆ ಕಳಿಸ್ಬಿಡ್ತಾರೆ, ನಾವು ಇನ್ನೂ ಬದುಕೋಕ್ಕಾಗಲ್ಲ, ನಾವು ಹಿಂಗೇನೆ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಅದು ಹಣೆ ಹಿಡಿತಾನ. ಅದನ್ನು ಚಾಲೆಂಜ್ ಆಗಿ ತೊಗೊಂಡ್ರೆ ಅದು ತಾಕತ್ತು. ನಾನು ಡಿಸೈಡ್ ಮಾಡಿದೆ, ಇವನಂತಂದು ಕೆಲಸಕ್ಕೆ ಕತ್ತೀನಿ ನಾನು ಅಂತ ಡಿಸೈಡ್ ಮಾಡಿ ಬಂದ್ಬಿಟ್ಟೆ ನಾನು. ಬಟ್ ಅವತ್ತು ನಾನು ಹಂಗೆ ಅನ್ಕೊಂಡಾಗ ನನ್ನ ಹತ್ರ ಏನು ಇರಲಿಲ್ಲ. ಅಲ್ಲಿ ನನ್ನ ಹತ್ರ ಪ್ರತಿಭಟನೆ ಮಾಡಿಲ್ಲ ನೀವು? ಏನಕ್ಕೆ ಮಾಡೋಕೆ ಹೋಗ್ತೀರಾ ಪ್ರತಿಭಟನೆ? ನನ್ನ ಜೀವನದಲ್ಲಿ ನಾನು ಗೆಲ್ಲೋದನ್ನೇ ದೊಡ್ಡ ಪ್ರತಿಭಟನೆ. ಅಥವಾ ನೀವು ಒಂದು ತಂಡ ಕರ್ಕೊಂಡೋಗಿ ಜಸ್ಟ್ ಕಾಲೇಜಿಂದ ಪಾಸ್ಔಟ್ ಆದನು ಅವನು. ನನಗೆ ಇನ್ನೂ ಸಂಘಟನೆ ಅದರಲ್ಲೆಲ್ಲ ಏನು ಟಚ್ ಇರಲಿಲ್ಲ. ಮತ್ತು ಹಂಗೆ ಮಾಡೋ ಅಗತ್ಯನೂ ಇರಲಿಲ್ಲ ನನಗೆ. ಪ್ರತಿಭಟನೆ ಅಂತಂದರೆ ಅವನ ವರ್ತನೆ ಇದೆಯಲ್ಲ, ಆ ವರ್ತನೆಯನ್ನು ಗೆದ್ದು ತೋರಿಸೋದು ಪ್ರತಿಭಟನೆ ನಂದು. ನಾನು ಡಿಸೈಡ್ ಮಾಡಿದೆ ನೀನಂತ ಕೆಲಸಕ್ಕೆ ಕತ್ತೀನಿ ಅಂತ. ಇಲ್ಲಿ ಬಂದೆ, ಕೆಲವೇ ವರ್ಷ ಒಂದು ಮದುವೆ ಆಯಿತು, ಮಗಳು ಆದ್ಲು. ಅನನ್ಯ ನನ್ನ ಮಗಳ ಹೆಸರು. ಸೆಕ್ಯೂರಿಟಿ ಆ್ಯಂಡ್ ಸರ್ವಿಸಸ್ ಅಂತ ಹೆಸರಿಟ್ಟೆ. ಮಗಳ ಹೆಸರಲ್ಲಿ 4,000 ಜನಕ್ಕೆ ನಾನು ಇದುವರೆಗೂ ಕೆಲಸ ಕೊಟ್ಟಿರ್ಬೋದು. ಅಲ್ಲಿ ಗಾರ್ಡ್ಸ್, ಸೆಕ್ಯೂರಿಟಿ ಸರ್ವಿಸಸ್ಸು, ಪ್ಲೇಸ್ಮೆಂಟ್ ಸೆಕ್ಯೂರಿಟಿ ಆ್ಯಂಡ್ ಸರ್ವಿಸಸ್ ತಂತು. ಸೆಕ್ಯೂರಿಟಿ ನೆಲಮಂಗಲದ ಜಾಸ್ಟೋರ್ ಇದೆಯಲ್ಲ, ಅದರ ಕಂಪ್ಲೀಟ್ ಸೆಕ್ಯೂರಿಟಿ ನಂದೇ ಇತ್ತು ಅವಾಗ. ಆಮೇಲೆ MS ರಾಮಯ್ಯ ಅವ್ರದ್ದು ಇಲ್ಲೆಲ್ಲ ಆಯುರ್ವೇದಿಕ್ ಸೆಂಟರ್ಗಳೆಲ್ಲ ಇತ್ತು ಅವಾಗೆಲ್ಲ. ಈಗೇನು ನಡೀತಿದೆಯೋ ಗೊತ್ತಿಲ್ಲ ಅಲ್ಲಿ. ಅದರದ್ದೆಲ್ಲ ಕಂಪ್ಲೀಟ್ ಸೆಕ್ಯೂರಿಟಿ ನನ್ನ ಕಂಪ್ನಿದೇ ಇತ್ತು. ಪ್ಲೇಸ್ಮೆಂಟ್ಸು ಏನು L&T, ವಿಪ್ರೋ, TVS ಇದೆಲ್ಲ ಇದಲ್ಲ ಕಂಪ್ನಿಗಳು. ಅದು ಅತಿ ಹೆಚ್ಚಾಗಿ ಅವಾಗ ನನ್ನ ಸ್ನೇಹಿತ ಶಿವಕುಮಾರ್ BM ಶಿವಕುಮಾರ್ ಅಂತ ಬೂದಾಣ್ಣವರು, ಅದೆಲ್ಲ ಜಾಸ್ತಿ ನೋಡ್ಕೊಂಡು ಅದು ಕಂಪ್ಲೀಟ್ ಅದೆಲ್ಲ ಮಾಡ್ತಾಯಿದ್ದು ಶಿವಕುಮಾರೇ. ನಂದೇನು ಅಂದರೆ ನಾನೇನು ನೋಡ್ಬೋದು, ಸೂಪರ್ವೈಸರ್ ಥರ ಅದಕ್ಕೆ ಬೇಕಾಗಿದ್ದಂಥದ್ದು ಕೊಡೋದು. ಯಾವ್ದಾದ್ರು ಇಂಡಸ್ಟ್ರಿಯಲ್ ಸಮಸ್ಯೆ ಆಯಿತು ಅಂದರೆ ಅಲ್ಲೋಗಿ ಅದನ್ನು ಡೀಲ್ ಮಾಡ್ಕೊಂಬರೋದು, ಅಷ್ಟು ಮಾತ್ರ ನನ್ನ ಕೆಲಸ. ಮತ್ತೇನು ಅದೆಲ್ಲ ಮಾಡಬೇಕು ಫೀಲ್ಡ್ ವರ್ಕ್ ಅದೆಲ್ಲ ಶಿವಕುಮಾರೇ ನನ್ನ ಸ್ನೇಹಿತನೇ ಮಾಡ್ತಾಯಿದ್ದು. ಸುಮಾರು 4,000 ಜನಕ್ಕೆ ನಾವು ಉದ್ಯೋಗ ಕೊಟ್ಟಿರ್ಬೋದು. ಕೊನೆಗೊಂದು ಫೈಂಡೆ
ಮತ್ತೆ ನಾನು ಚಳವಳಿಗೆ ಹೋಗ್ಬೇಕು ಅನ್ನೋದು ಫುಲ್ ಟೈಮ್ ಮಾಡಬೇಕು ಅನ್ನೋಂಥ ಯಾವಾಗ ನನಗೆ ಅರ್ಜಿ ಶುರುವಾಯಿತು. ಯಾಕೆ ಶುರು ಆಯಿತು ಚಳವಳಿ? ಹೇಗೆ ಗೊತ್ತಾಯ್ತು, ಯಾಕೆ ಗೊತ್ತಾಯ್ತು? ಅಥವಾ ಇದೆಲ್ಲ ಆಗುವಲ್ಲೇ ಚಳವಳಿಗೆ ಬಂದಿದ್ದೆ, ನಾನು ಆಲ್ರೆಡಿ ಬಂದಿದ್ದೆ, ಇದೆಲ್ಲ ಮಾಡುವಾಗ ಬಂದಿದ್ದೆ ನಾನು ಚಳವಳಿಗೆ. ಒಬ್ಬ ದಲಿತನಾಗಿ ಹುಟ್ಟಿದಾಗ ಚಳವಳಿಗೆ ಹೋಗ್ಲೇಬೇಕಾ, ಅಥವಾ ಹೋಗದೆ ಇರುವ ದಲಿತರಿದ್ದಾರಾ, ಅಥವಾ ಹೇಗದು? ಒಟ್ಟು ಚಳವಳಿಯಲ್ಲೇ ಇರಬೇಕು ಅಂತಿಲ್ಲ. ಆಮೇಲೆ ಚಳವಳಿ ಅರ್ಥ ಅಂತಂದ್ರೆ 24 ಗಂಟೆ ಫೀಲ್ಡಲ್ಲೇ ಇರಬೇಕು, ಪ್ರತಿ ದಿವಸ ಅಧಿಕಾರಕ್ಕೆ ಹೋಗ್ಬೇಕು, ಪಾಪ್ಯುಲೇಟ್ ಹಂಚೋಕೆ ಹೋಗ್ಬೇಕು. ಚಳವಳಿ ಅಂದರೆ ಅದು ಮಾತ್ರ ಅಲ್ಲ. ಚಳವಳಿಗಳಿಗೆ ನಾನಾ ಸ್ವರೂಪಗಳಿದ್ದಾವೆ. ನೀವು ಒಂದು ದಿವಸನೂ ಮನೆ ಬಿಟ್ಟು ಆಚೆ ಬರದೆ ಈ ಸಮಾಜನ ಬಡದೆಚ್ಚರಿಸೋಕೆ ನಿಮ್ಮ ಕೈಲಿ ಸಾಧ್ಯ ಇದೆ. ಇವತ್ತಿನ ಮೀಡಿಯಾಗಳನ್ನ ಬಳಸ್ಕೊಳ್ಳಿ ನೀವು. ಅದ್ರಲ್ಲಿ ಏನು ಮಾತಾಡ್ತಿರಲ್ಲ ಹಂಗೆ ಬದುಕೋದನ್ನು ಕಲ್ತಿರ್ಬೇಕು. ಇಲ್ಲಿ ಮನೇಲಿ ಬೇರೆ ಥರ ಬದುಕೊಂಡು ಆಚೆ ಕಡೆ ಬೇರೆ ಥರ ಹೇಳೋದಲ್ಲ. ಚಳವಳಿ ಅಂತಂದ್ರೆ ಬೀದಿಲೇ ಬಂದು ನಿಂತ್ಕೋಬೇಕು ಅಂತ ಏನಿಲ್ಲ. ಅಗತ್ಯ ಬಿದ್ದಾಗ ಬರಬೇಕಾಗ್ತದೆ, ಬರ್ದೇನೂ ಕೂಡ ಮಾಡ್ಬೋದು. ನಾನು ಇಲ್ಲಿ ಕೂತ್ಕೊಂಡು ನಾನು TV14 ಅಂತ ಒಂದು ಮೀಡಿಯಾ ನಡೆಸ್ತಾ ಇದ್ದೀನಿ, ನೋಡಬೇಕಿತ್ತು. ಕೂತ್ಕೊಂಡು ಇಲ್ಲಿ ನಾನು ಮಾತಾಡ್ತು ಅಂತಂದ್ರೆ ಯಾವ ವಿಷಯದ ಮೇಲೆ ನಾನು ಮಾತಾಡ್ತೀನಿ, ಯಾರು ಅಗೇನ್ಸ್ಟ್ ಮಾತಾಡ್ತೀನಿ, ಯಾರು ಪರವಾಗಿ ಮಾತಾಡ್ತೀನಿ, ಯಾವ ಕಾರಣಕ್ಕೆ ಮಾತಾಡ್ತೀನಿ ಅಂತ ಒಂದಷ್ಟು ಜನರ ಮನಸ್ಸುಗಳನ್ನ ಅದಕ್ಕೆ ಪರಿವರ್ತನೆಗೆ ಆ ದಿಕ್ಕಿನಲ್ಲಿ ನಿಲ್ಸೋದಿದೆಯಲ್ಲ, ಅದು ಚಳವಳಿನೇ. ಹೇಳ್ತಾರೆ AC ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರಂತ. AC ರೂಮಲ್ಲಿ ಕೂತ್ಕೊಂಡು ಮಾತಾಡೋದು ಸ್ಟಡಿ, ವಾಸ್ತವ ಸಮಾಜ ಏನೋ ಅಂತ ಅರ್ಥ ಮಾಡ್ಕೊಳ್ಳೋದು, ಅದು ಕೂಡ ಚಳವಳಿನೇ. ಸೊ ನಾನು ಚಳವಳಿಗೆ ಬಂದಿದ್ದು ಯಾವಾಗ ಅಂತಂದರೆ, ನಾನು ಮದುವೆಗೆ ಮುಂಚೆನೇ 97, 98, 99 ಆ ಪೀರಿಯಡಲ್ಲಿ ಬಂದಿದ್ದು. ಮತ್ತು ನಿಜವಾದ ಹೋರಾಟ ನನಗೆ ಪರಿಚಯ ಆಗಿದ್ದೆ ಯಾವಾಗ ಅಂತಂದರೆ 95ರಲ್ಲಿ. ಯಾಕೆ ಅಂತಂದರೆ ರಂಗಶಿಕ್ಷಣ ಕೇಂದ್ರ ಅಂತ ನೆಲಮಂಗಲದಲ್ಲಿದೆ, ರಂಗ ತರಬೇತಿ, ನಾಟಕ ಡ್ರಾಮಾ. ಯಾವಾಗಲೂ ಕೂಡ ಡ್ರಾಮಾ ಅಂದರೆ ಬರೀ ಡ್ರಾಮಾ ಅಲ್ಲ, ಅದು ಬದುಕಿನ ಹೋರಾಟನ ಕಲಿಸೋದೇ ಅದು ರಂಗಭೂಮಿ. ಇವಾಗ ನೀವೇನು ಗೋಲ್ಡನ್ ಸ್ಟಾರ್ ಗಣೇಶ್ ಇದಾರಲ್ಲ, ಅವರು ನಮ್ಮ ಇನ್ಸ್ಟಿಟ್ಯೂಟಿನ ಸ್ಟೂಡೆಂಟು, ನಮ್ಮ ರಂಗಶಿಕ್ಷಣ ಕೇಂದ್ರ ಸ್ಟೂಡೆಂಟು. ಸಲೀಮ್ ಅಂತ ಒಬ್ರು ಹೀರೋ ನಾನಲ್ಲ ಅಂತ ಒಂದು ಫಿಲ್ಮ್ ತೆಗೆದಿದ್ರು, ಅದರ ಹೀರೋ ನಮ್ಮ ಇನ್ಸ್ಟಿಟ್ಯೂಟಿನ ಸ್ಟೂಡೆಂಟು. ಅದರ ಮುಖ್ಯಸ್ಥರು ಸಿದ್ದರಾಜು ಅಂತ, ಅವರು ಅದರ ಮುಖ್ಯಸ್ಥರು. ನಾನು ಆ ಇನ್ಸ್ಟಿಟ್ಯೂಟ್ನ ಸ್ಟೂಡೆಂಟು, ಪ್ಲಸ್ ಅಲ್ಲೇ ನಾನು ಸ್ಟೂಡೆಂಟ್ ಇದ್ದವನು, ಅಲ್ಲೇ ನಾನು ಅದರ ತರಬೇತಿದಾರ ಕೂಡ ಆಗಿದ್ದೆ. 95ನಲ್ಲಿ ಯಾವಾಗ ಅಲ್ಲಿ ಹೋದೆ, ನಮ್ಮದು ಸ್ಟೇಜ್ ನಾಟಕಗಳು ಬರೋದಕ್ಕೆ ಮುಂಚೆ ಬೀದಿ ನಾಟಕಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಚಂಪಾ ಶೆಟ್ಟಿ ಇದಾರಲ್ಲ, ನನ್ನ ಮೊಟ್ಟ ಮೊದಲನೇ ಬೀದಿ ನಾಟಕದ ಗುರು. ನನಗೆ ಮೊದಲನೇ ಬೀದಿ ನಾಟಕ ಕಲಿಸ್ತಾರೆ ಅವರು. ಅದೊಂದು ಒಂದೊಳ್ಳೆ ಕಾನ್ಸೆಪ್ಟ್ ಮೇಲೆ ಈ ಮನುಷ್ಯರು ಯಾಕೆ ಎಷ್ಟು ಅಧಪತನಕ್ಕೆ ಹೋಗ್ತಾ ಇದ್ದಾರೆ, ಯಾಕೆ ಭ್ರಷ್ಟಾಚಾರಿಗಳಾಗ್ತಾ ಇದ್ದಾರೆ ಅಂತ ಒಂದು ಕೋತಿ ಹೇಳ್ಕೊಡುವಂಥ ಬೀದಿ ನಾಟಕ ಅದು. ಆ ಪಾತ್ರ ನನ್ನ ಕೈಲಿ ಮಾಡಿಸಿದ್ರು. ಅದಾದಮೇಲೆ ಸಿ ಬಸವಲಿಂಗಯ್ಯ ಸಮುದಾಯ, ಬೆಂಗಳೂರಿನ ಸಮುದಾಯ ಇದೆಯಲ್ಲ, ಅದರ ಆ ತಂಡದ ಸದಸ್ಯ ನಾನು. ಅಲ್ಲಿ ಸೇರಿಕೊಂಡೆ. ಹೆಚ್ಚು ಬೀದಿ ನಾಟಕಗಳು, ಆ ಬೀದಿ ನಾಟಕಗಳು ಬದುಕನ್ನ ಹೆಂಗೆ ಹೋರಾಟ ಅನ್ನೋದೇನು ಅಂತ ಅಲ್ಲಿ ಕಲಿಸ್ತು ಅವು. ಅದರಲ್ಲೂ ಸಿ ಬಸವಲಿಂಗನವರ 13 ವರ್ಷದ ಟ್ರೈನಿಂಗ್ ಒಂದು ನಾನು ಅಟೆಂಡ್ ಮಾಡಿದ್ದೆ. ಅದರ ಮೂಲಕ 61 ದಿವಸಗಳ ಕಾಲ ಆನೇಕಲ್ನಲ್ಲಿ ಹಳ್ಳಿಗಳಲ್ಲೂ ಕೂಡ ಆ ಅವೇರ್ನೆಸ್ ಕಾರ್ಯಕ್ರಮ ಮಾಡುವಂಥ ಬೀದಿ ನಾಟಕಗಳನ್ನ ಮಾಡಿಸಿದ್ರು. ಆ ಟೀಮ್ನ ನಾನು ಲೀಡರ್ ಆಗಿದ್ದೆ. ಹೋರಾಟ ಅನ್ನೋದು ಅಲ್ಲಿ ಶುರು ನಂದು. ಬೀದಿಲಿ ನಿಂತು ಬೀದಿ ನಾಟಕ ಮಾಡ್ತಾ, ಇಡೀ ಊರ ಜೊತೆ ಸಂವಾದ ಮಾಡ್ತಾ, ಎಷ್ಟೋ ಚಾಲೆಂಜ್ಗಳನ್ನ ಫೇಸ್ ಮಾಡ್ತಾ, ನಮ್ಮ ನಾಟಕಗಳನ್ನ ನೋಡಿದಂಥವ್ರು ಮೈಕ್ ಸೆಟ್ ಎಲ್ಲ ಕಟ್ಟು ಮರ ಆಗಿರೋದಕ್ಕೆಲ್ಲ ಕಟ್ಟಿರ್ತಿದ್ವಿ, ನಾಟಕ ಸೌಂಡೆಲ್ಲ ಕೇಳಿಸ್ಲಿ ಅಂತ. ನಾಟಕ ನೋಡಿದ್ಮೇಲೆ ನಾವು ಮೈಕ್ ಸೆಟ್ಟಲ್ಲಿ ಬಿಚ್ಕೋಬೇಕಲ್ಲ, ಮರ ಹತ್ತಿದ್ರೆ ಕೆಳಗಡೆ ಬಂದು ಮಚ್ಚಿಡ್ಕೊಂಡು ನಿಂತ್ಕೊಂಡ್ಬಿಡೋರು ಆ ಹಳ್ಳಿಗಳಲ್ಲಿ. ಅದು ಆನೇಕಲ್ ಅಂತ ಊರಲ್ಲಿ. ಯಾವಾಗ ಅದು 2003. ಎಂತ ಕೆಟ್ಟಮದ್ದು ಬೈರು ಅಂದರೆ, ಇಳಿ ಕೆಳಗಡೆ ನೋಡೋಣ, ನಿಮ್ಮ ಮರದ ಕೆಳಗಡೆ ಕಥ ಸಾಕ್ಬಿಡ್ತೀರಿ ಅಂದರು. ಯಾಕೆಂದ್ರೆ ನಮ್ಮ ನಾಟಕಗಳು ಆ ಊರಿನ ಭೂ ಮಾಲೀಕರನ್ನ, ಆಮೇಲೆ ಭ್ರಷ್ಟಾಚಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳನ್ನ, PDOಗಳನ್ನ, ಸೆಕ್ರೆಟರಿಗಳನ್ನ, ಅವ್ರು ಏನೆಲ್ಲ ಅವ್ಯವಹಾರಗಳು ಮಾಡ್ತಾರೆ ಊರೊಳಗಡೆ, ನೀವು ಜನರು ಹೆಂಗೆ ಅವೇರ್ ಆಗಬೇಕಾದ್ರ ವಿರುದ್ಧ ಅಂತ ತೋರಿಸ್ಕೊಡುವಂಥ ಬೀದಿ ನಾಟಕಗಳು. ಆಮೇಲೆ ಹೆಂಡ್ತಿನ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಾಡಿಬಿಟ್ಟು ಗಂಡ ಹೆಂಗೆ ಕುಡ್ಕೊಂತಿರ್ತಾನೆ ಊರು ತುಂಬ, ಯಾರ್ಯಾರ ಹತ್ರ ಹೆಂಗೆ ದುಡ್ಡು ವಸೂಲಿ ಮಾಡ್ಕೊಂತಿರ್ತಾನೆ ಅಂತ. ಆ ಊರಲ್ಲಿ ನಮ್ಮ ಗ್ರಾಚಾರಕ್ಕೆ ಹೆಂಡ್ತಿ ಅಧ್ಯಕ್ಷ ಆಗಿರ್ತಾನೆ, ಗಂಡ ಇರ್ತಾನೆ. ನಾವಲ್ಲೋ ನಾಟಕ ಮಾಡಿರ್ತೀವಿ. ಅವ್ರಿಗೇನಂದ್ರೆ ನಮ್ಮ ಹೆಂಡ್ತಿನೇ ಅವಮಾನ ಮಾಡಕ್ಕೆ ಬಂದವನೇ ಅಂತ ತಿಳ್ಕೊಂಬಿಡೋರು ಅವರು. ಹಂಗಾಗಿ ಮಚ್ಚಿಡ್ಕೊಂಡು ನಿಂತ್ಕೊಂಡ್ಬಿಡೋರು, ಬಾ ಕತ್ತರಿಸ್ತೀನಿ ನಿನ್ನ ಅಂತ. ಒಂದ್ಸಲಿ ಅಂತೂ ನಮ್ಮ ಡ್ರೈವರು ಎದ್ಕೊಂಡು ಅವ್ರು ಮಚ್ಚಿಡ್ಕೊಂಡು ಬಂದ್ರು ಅಂತ ಡ್ರೈವರ್ ಹೊಡೋಬಿಟ್ಟ. ಟಾಟಾ ಇದು 407 ಟಾಟಾ ಗಾಡಿದು. ನನಗೆ ಡ್ರೈವಿಂಗ್ ಅಷ್ಟಾಗೇನು ಗೊತ್ತಿಲ್ಲ, ಚಿಕ್ಕಪುಟ್ಟ ಕಾರ್ ಓಡಿಸಿ ಗೊತ್ತು ಹೊರತು ದೊಡ್ಡ ವೆಹಿಕಲ್ ಓಡಿಸಿ ಗೊತ್ತಿಲ್ಲ. ಈಗ ಊರು ಬಿಟ್ಟು ಮುಂದಕ್ಕೆ ಹೋಗ್ಬೇಕು, ಅಲ್ಲೇ ನಿಂತು ಇವ್ರು ಹೊಡಿತಾರೆ. ನಾನು ಆ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲರೂ ನಮ್ಮ ತಂಡವ್ರನ್ನ ಕೂರ್ಸ್ಕೊಂಡು ಆ ಗಾಡಿ ಓಡಿಸ್ಕೊಂಡು ಮುಂದಿನೂರು ಹೊಟ್ಟೋಗ್ಬಿಟ್ಟೆ ನಾನು. ಸಮಂದೂರು ಅಂತ ಅನ್ಕೋತೀನಿ ಆ ಊರ ಹೆಸರು, ಬಹುಶಃ ಅದೇ ಇರಬೇಕೇನೋ. ಆ ಊರಿಂದ ಮತ್ತೆ ಯಾವುದೋ ಒಂದು ಊರು ಮುತ್ತಾನಲ್ಲೂರು ಅಂತ ಯಾವುದೋ, ಆ ಊರಿಗೆ ಗಾಡಿ ಓಡಿಸ್ಕೊಂಡು ಹೊಟ್ಟೋದೆ ನಾನು. ಡ್ರೈವಿಂಗ್ ಅಷ್ಟಾಗಿ ಗೊತ್ತಿಲ್ಲ, ನಾನು ಧೈರ್ಯ ಹತ್ಕೊಂಡು ಹೋಗ್ಬಿಡ್ತು. ಅಂಥ ಪರಿಸ್ಥಿತಿಗಳೆಲ್ಲ ಬಂದಿತ್ತು. ಸೊ ಹೋರಾಟ ಅನ್ನೋದು ನನಗೆ ಆ ಬೀದಿ ನಾಟಕದಿಂದನೇ, ಅಲ್ಲಿಂದನೇ ಆ ಕಲಾ ಮಾಧ್ಯಮದಿಂದನೇ ನನಗೆ ಭಾಳ ದೊಡ್ಡದು. ಆದ ನಂತರ ಸ್ಟೇಟ್ ಡ್ರಾಮಾಗಳು, ಇದು ಆ ರಂಗಶಿಕ್ಷಣ ಕೇಂದ್ರ. ಅದಾದಮೇಲೆ 99ನಲ್ಲಿ ಇಲ್ಲಿ ಒಬ್ಬರು EO, ಇದು ನೆಲಮಂಗಲ ತಾಲೂಕಿನ ಪಂಚಾಯತಿ ಇದೆಯಲ್ಲ, ತಾಲೂಕು ಪಂಚಾಯತಿ EO ಒಬ್ಬ ಹಾಸ್ಟೆಲ್ ವಾರ್ಡನ್ ಇಲ್ಲೊಬ್ರು ಇದ್ದಾರೆ. ಅವರು ಉತ್ತರ ಕರ್ನಾಟಕದವರು, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಇಲ್ಲ BCMನ ಹಾಸ್ಟೆಲ್ಲು. ಅವ್ರನ್ನ ಮನೆಯಿಂದ ಹಾಸ್ಟೆಲ್ ಖಾಲಿ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ. ಅವರು ಅದೇನು ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಇತ್ತು ಆ ಟೈಮ್ನಲ್ಲಿ, ಅವ್ರು ಮಾಡಿಲ್ಲ. ಅವ್ರನ್ನ ಆಚೆ ಹಾಕಿ ಅವ್ರ ಹೆಂಡತಿ ಮಕ್ಕಳು ಮನೆ ಒಳಗಡೆ ಇದ್ದಾರೆ, ಬೀಗ ಹಾಕೊಂಡ್ಬಂದ್ಬಿಟ್ಟಿದ್ರು. ಹೆಂಡತಿ ಮಕ್ಕಳು ಹೊರಗಡೆ ಬಿಟ್ಟು ಅದ್ರ ವಿರುದ್ಧ ಒಂದು ದೊಡ್ಡ ಹೋರಾಟ ಆಯಿತು. ಆಗ ನಾನು ಅದರಲ್ಲಿ ಮೊದಲನೇ ಸಾರಿ ನಾನು ಭಾಗವಹಿಸಿದ್ದೆ. ಅದರಲ್ಲಿ ಫಸ್ಟ್ ಟೈಮ್. ಅಲ್ಲಿವರೆಗೂ ನಾನು ಆ ಫೀಲ್ಡ್ಗೆ ಇಳಿದಿರಲಿಲ್ಲ, ಬಟ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೆ, ನೋಡ್ತಾ ಇದ್ದೆ, ಮಾತಾಡ್ತಿದ್ದೆ. ನಾನೇ ಎಂಟ್ರಿ ಆಗಿರಲಿಲ್ಲ. ಆ ಹೋರಾಟಕ್ಕೆ ನಾನು ಎಂಟ್ರಿ ಆದೆ.
ಎಂಟ್ರಿ ಆಗಿ ಅವ್ರನ್ನ ಬಿಡಿಸಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿ ಹೋರಾಟ ಏನು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಾಗ ಫಸ್ಟ್ ಟೈಮ್ ಲೈಫಲ್ಲಿ ದಲಿತ ಸಂಘರ್ಷ ಸಮಿತಿಯ ಕಚೇರಿ ಒಳಗಡೆ ಎಂಟ್ರಿ ಆದೆ. ನಾನು ಒಳಗಡೆಗೆ ಹೋದೆ. 97 ಇರಬೇಕು, ಅದು ನಾನು 99 ಇರಬೇಕು. ಹೋದಾಗ ಅಲ್ಲಿ ರಾಮಪ್ಪ ಅಂತ ಈ ತಾಲೂಕಿನ ದಲಿತ ಸಂಘಟನೆ ಭಾಳ ಹಿರಿಯ ಮುಖಂಡರು, ಅವರು ಏನಂದ್ರು ನನ್ನ ಗುರುತಿಸ್ಬಿಟ್ಟು, ಭಾಳ ಅದ್ಭುತವಾಗಿ ಗೋಷ್ಠಿಗಳನ್ನ ಕೂಗ್ತಿರ್ರಿ ನೀವು, ನಿಮ್ಮಲ್ಲಿ ಏನೋ ಹೋರಾಟದ ಏನೋ ಕಾಣಿಸುತ್ತೆ ನಿಮಗೆ, ಭಾಳ ದೊಡ್ಡ ಏನೋ ಅಂತಂದು ಒಂದು ಸ್ವಲ್ಪ ಹೊಗಳೋದು. ನಾನು ಚಿಕ್ಕ ವಯಸ್ಸು, ಖುಷಿ ಆಯಿತು. ಆಗಾಗ ಅಲ್ಲಿ ಹೋಗಿ ಬರೋದಕ್ಕೆ ಶುರು ಮಾಡಿದೆ. ಸೊ ಆ ದಲಿತ ಸಂಘಟನೆ ನಂಟು ಅಲ್ಲಿಂದನೇ ಬೆಳೀತು. ಆನಂತರ 2004 ಹೊತ್ತಿಗೆ ಇಲ್ಲಿ ಸುಮಾರು ಸಂಘಟನೆಗಳು, ಏನೊಂದು 15-20 ದಲಿತ ಸಂಘಟನೆಗಳು, 15-20 ರಾಜ್ಯಾಧ್ಯಕ್ಷರು, 15-20 ಬೇರೆ ಬೇರೆ ಈ ಸಂಘಟನೆಯವರು ಹೋರಾಟ ಮಾಡಿದ್ರೆ ಅವ್ರು ಬರಲ್ಲ, ಅವರು ಸಂಘಟನೆ ಮಾಡಿದ್ರೆ ಇವ್ರು ಬರಲ್ಲ, ಇಂಥ ಪರಿಸ್ಥಿತಿ ಇತ್ತು ಅವಾಗ 2004ರಲ್ಲಿ ಇದೇ ತಾಲೂಕಿನಲ್ಲಿ. ನಾನು ಹೆಚ್ಚು ಕಮ್ಮಿ ಎಲ್ಲರ ಜೊತೆನೂ ಪ್ರೀತಿ ವಿಶ್ವಾಸದಿಂದ ಇರೋನು, ಎಲ್ಲರೂ ಸೇರಿಸಿ ಮಾತಾಡಿದೆ. ನನಗೆ ಆಗ ಭಾಳ ದೊಡ್ಡ ಸಪೋರ್ಟ್ ಆಗಿ ನಿಂತದ್ದು ಪಾಪಯ್ಯ ಅಂತ ಒಬ್ಬರು ಇದ್ರು, ಇಲ್ಲಿ ನಾಯಕ ಸಮುದಾಯದ ಲೀಡರ್. ಅವರು ದಲಿತ ಸಂಘಟನೆಗೆ ಬೇರೆ ಈ ವಲಯ ಅಥವಾ ಮಾದಿಗರು ಬಿಟ್ಟರೆ ಬೇರೆ ಜಾತಿಯವರು ಎಂಟ್ರಿ ಆಗದೆ ಇರೋ ದಿವಸಗಳವಲ್ಲ. ಬಟ್ ಅವರು ST ಕಮ್ಯುನಿಟಿಯ ಲೀಡರು, ಅವ್ರು ನಮ್ಮ ದಲಿತ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ರು. ಅವರು ಭಾಳ ದೊಡ್ಡ ಸಹಕಾರ ಸಿಗ್ತವ್ರು, ನನಗಿನ ವಯಸ್ಸಲ್ಲಿ ದೊಡ್ಡವರು. ಅವರು ಮತ್ತು ಉಳಿದಂಥ ಬೇರೆ ಬೇರೆ ಸ್ನೇಹಿತರೆಲ್ಲ ಸೇರಿಕೊಂಡು ನಾವೆಲ್ಲ ಈ ಥರ ಬೇರೆ ಬೇರೆ ಇರೋದು ಒಳ್ಳೇದಲ್ಲ, ನಾವೆಲ್ಲ ಒಟ್ಟಿಗಾಗೋಣ, ಏನೇ ಇದ್ರೂ ಕೂಡ ನಿಮ್ಮ ಬ್ಯಾನರ್ ನೀವು ಇಟ್ಕೊಡ್ರಪ್ಪ, ನಮ್ದು ಏನೇ ಕೆಲಸಗಳು ಬಂದಾಗ ದಲಿತ ಸಂಘಟನೆ ವಿಚಾರಕ್ಕೆ ಸಂಬಂಧ ಬಂದಾಗ ನಾವೆಲ್ಲ ಒಟ್ಟು ಸೇರ್ಕೊಂಡು ಧ್ವನಿ ಮಾಡೋಣ ಅನ್ನೋ ಒಂದು ಮಾತನ್ನು ಕೂತ್ಕೊಂಡು ಮಾತಾಡೋಕೆ ಶುರು ಮಾಡಿ ಅದು ಕಾರ್ಯಗತಕ್ಕೆ ಬಂದ್ಬಿಟ್ಟು ನೆಲಮಂಗಲ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟ ಅಂತ ಒಂದು ಸಂಘಟನೆ ಶುರುವಾಯಿತು. ಇದ್ರ ಇನಾಗ್ರೇಷನ್ಗೆ ನೀವು ಬನ್ನಿ ಅಂತ ಅಂದ್ಬಿಟ್ಟು ಅವತ್ತು ADGP ಸುಭಾಷ್ ಬಣ್ಣಿಯವರು ಅವ್ರನ್ನ ಕರೆಯಕ್ಕೆ ಹೋಗಿದ್ದೆ. ದಲಿತ ಸಂಘಟನೆಯವರು ಒಕ್ಕೂಟ ಮಾಡೋಕ್ಕಾಗತ್ತಾ? ನಾನು ನಂಬಕ್ಕಾಗತ್ತಾ ಇದನ್ನು? ಇವತ್ತೇನು ಪರಿಸ್ಥಿತಿ ಆಗಿದೆ ದಲಿತ ಸಂಘಟನೆ, ನಾವು 75ರಲ್ಲಿ ನೋಡ್ತೀವಲ್ಲ ಆ ಸಂಘಟನೆ ಇಲ್ಲಪ್ಪ ಈಗ ಅಂತ ಹೇಳಿದ್ರು. ಇಲ್ಲ ಸರ್, ನೀವು ಬನ್ನಿ ನೆಲಮಂಗಲ ನೋಡಿ, ನೀವು ಹೇಳ್ತಾ ಇದೆಯಲ್ಲ ಅದನ್ನು ನೋಡೋಕ್ಕೋಸ್ಕರ ಏನಾದರೂ ಬರ್ತೀನಿ, ಯಾಕಂದ್ರೆ ನನಗೆ ನಂಬಿಕೆ ಇಲ್ಲ ದಲಿತ ಸಂಘಟನೆ ಒಂದು ಒಕ್ಕೂಟದಲ್ಲಿ ಇರ್ತಾರೆ ಅಂತ ನಂಬಿಕೆ ಇಲ್ಲ. ಇದೇ ಮಾತನ್ನು ಹೇಳಿದ್ರು ಅವರು. ಇಲ್ಲ ಸರ್ ಬನ್ನಿ, ದಯವಿಟ್ಟು ಪ್ಲೀಸ್ ಬನ್ನಿ ಅಂದರು. ಬಂದು ನೋಡಿ ನಮ್ಮ ಕಾರ್ಯಕ್ರಮನ, ಮತ್ತು ಎಲ್ಲ ದಲಿತ ಸಂಘಟನೆ ಮುಖಂಡರುಗಳೇ ಒಂದು ಸ್ಟೇಜ್ ಮೇಲೆ ಒಂದು ರೀತಿ ಕೂತ್ಕೊಳ್ಳೋದಿದೆಯಲ್ಲ, ಒಬ್ರಿಗೊಬ್ರು, ನಾನು ಲೀಡ್ರು ನೀ ಲೀಡ್ರ್ ಎಲ್ಲ ಬಂದವರು ಮುಖ್ಯ ಅತಿಥಿಗಳು, ಅವ್ರಿಗೆ ಪ್ರಿಫರೆನ್ಸ್ ಇರಬೇಕು ಅಂತ ಮಾಡೋಲ್ಲ. ಭಾಳ ಖುಷಿಪಟ್ಟರು. ಕರ್ನಾಟಕಕ್ಕೆ ಇದೊಂದು ಮಾದರಿ ಆಯಿತು ಅಂತ ಸ್ಪೀಚಲ್ಲಿ ಹೇಳ್ಬಿಟ್ಟು ಹೋದರು. ನಮ್ಗೆ ಅವರ ಹಾರೈಕೆ ಮಾಡಿ ನಿಡಮಾಮಿಡಿ ಸ್ವಾಮೀಜಿನ ಕರೆಸಿದ್ವಿ ಅದೇ ಇನಾಗ್ರೇಷನ್ಗೆ. ಅವರು ಕೂಡ ಅದನ್ನು ನೋಡಿ ಇದೊಂದು ಒಳ್ಳೆ ಕಾನ್ಸೆಪ್ಟ್, ಇದು ಹೊಸದು, ಇದು ನಾನು ಕರೆದು ನೋಡಲಿಲ್ಲ, ಇದು ಮುಂದುವರಿಲಿ ಅಂದರು. ಆನಂತರ ಸಾಕಷ್ಟು ಒಕ್ಕೂಟಗಳಾಯಿತು, ಎಲ್ಲ ಕೂಡ ಇವತ್ತು ಕೂಡಿ ಬಾಳುವಂಥ ಇದಿದೆ. ನೆಲಮಂಗಲದಲ್ಲಿ ಆದಂಥ ಪ್ರಯೋಗವನ್ನು ನಾನು ಇಡೀ ರಾಜ್ಯಕ್ಕೆ ಮಾಡಬೇಕು ಅಂತ ಶುರು ಮಾಡಿದ್ದೆ. ಸುಮಾರು 17 ಡಿಸ್ಟಿಕಲ್ಲಿ 2011 ಹೊತ್ತಿಗೆ 17 ಡಿಸ್ಟಿಕ್ಗಳಲ್ಲಿ ಈ ಒಕ್ಕೂಟದ ಕಾನ್ಸೆಪ್ಟನ್ನು ತೊಗೊಂಡೋಗಿ ನಾವು ಕಾರ್ಯಾಚರಣೆ ಮಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲ ಕಡೆ ಅದ್ಭುತವಾದ ಕೆಲಸ ಆಯಿತು. ಆನಂತರ 2011ರಲ್ಲಿ ಬಾಬಾ ಸಾಹೇಬ್ ಸರ್ವಿಸ್ ಫೋರ್ಸ್, 2008 ಬಾಬಾ ಸಾಹೇಬ್ ಸರ್ವಿಸ್ ಫೋರ್ಸ್ ಅಂತ ಯುವಕರದೇ ಒಂದು ಪಡೆ ಕಟ್ಟಿದೆ. ಅದು ಬ್ಯಾನರ್ ಇಟ್ಕೊಳ್ಳಲ್ಲ, ಎಲ್ಲೂ ಬಂದು ನಾವು ಇಂಥ ಸಂಘಟನೆ ಅಂತ ಹೇಳಲ್ಲ, ಹೆಸರು ಬೇಕಾಗಿಲ್ಲ ಅದಕ್ಕೆ. ಎಲ್ಲಿ ಏನಿಗೆ ನನ್ನ ಅಗತ್ಯ ಇದೆ, ಎಲ್ಲಿ ಯಾವಾಗ ಯಾರಿಗೆ ಸರ್ವಿಸ್ ಬೇಕಾಗಿದೆ, ಎಲ್ಲಿ ಯಾವಾಗ ರಕ್ಷಣೆ ಬೇಕಾಗಿದೆ, ಅಲ್ಲಿ ಹೋಗಿ ಕೆಲಸ ಮಾಡುವಂಥ ಒಂದು ಯುವಕರ ತಂಡ ಭಾಳ ಅದ್ಭುತವಾಗಿ ಇವತ್ತಿಗೂ ಕೂಡ ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಯೂತ್ ಟೀಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ನಂತರ 2011 ನಂತರದ ಆಚೆಗೆ ನಾನೇನು ಮಾಡಿದೆ, ಈ ಒಕ್ಕೂಟದ ಕಾನ್ಸೆಪ್ಟು, ನೀವು ದಲಿತ ಸಂಘಟನೆ ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು ನನ್ನ ನಂತರದ ಏನು ನನ್ನ ಸ್ನೇಹಿತರಿದ್ದಾರೆ ನೀವು ಮುಂದುವರಿಸಿ, ನಾನು ಜೊತೆಲಿರ್ತೀನಿ ಅಂತೇಳಿ ಪೂರ್ತಿ ಕಂಪ್ಲೀಟಾಗಿ ಬೆಂಗಳೂರಿನ ಪ್ರಗತಿಪರ ಚಿಂತಕರ ಒಂದು ಸೆಟಪ್ ಹೋಗಿ ಅಲ್ಲಿಂದ ನಾನು ಮತ್ತಷ್ಟು ಹೋರಾಟಗಳನ್ನ ನೀವು ಕೇಳಿರ್ತೀರಿ, ಉಡುಪಿ ಚಲೋ, ದಿಡ್ಡಳ್ಳಿ ಚಲೋ, ಆಮೇಲೆ ಗುಡಿಬಂಡೆ ಚಲೋ, ತುಮಕೂರು ಚಲೋ ಕಾರ್ಯಕ್ರಮಗಳೆಲ್ಲ ಆಗಿದ್ದಾವಲ್ಲ, ಎಲ್ಲ ದೌರ್ಜನ್ಯಗಳಾದಾಗ ಅದರಲ್ಲೆಲ್ಲ ಇದ್ಕೊಂಡು ಕೊನೆಗೆ ರಾಜಕಾರಣ ಮಾಡಬೇಕು ಅನ್ನೋ ಕಾರಣಕ್ಕೆ BSPಗೆ ಹೋಗಿದ್ದೆ. ಅದಕ್ಕೆ ಮುಂಚೆ ಕಾಂಗ್ರೆಸ್ಸಲ್ಲಿದ್ದೆ. ಅದೆಲ್ಲ ಹೇಳ್ತಾ ಹೋದ್ರೆ ಭಾಳ ದೊಡ್ಡ ಕಥೆಗಳಾಗ್ತದೆ. BSPಲಿದ್ದೆ. ಆಮೇಲೆ ನಂತರ ಅದು ಯಾಕೋ ಸಮಾಧಾನ ಆಗಲಿಲ್ಲ. ಆಮೇಲೆ ಆಮ್ ಆದ್ಮಿ ಪಾರ್ಟಿಯಿಂದ ಮಾದೇವಪುರದಲ್ಲಿ ಕಂಟೆಸ್ಟ್ ಮಾಡಿದ್ದೆ, ಅದು ಕೈಗೂಡಲಿಲ್ಲ. ಸೊ ಈಗ SDP-ನಲ್ಲಿದ್ದೀನಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತಿನ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಇಷ್ಟು ಮುಂದುವರೆದ ಕಾಲದಲ್ಲಿ ಪ್ರತಿಯೊಂದು ಹೋರಾಟನೂ ಇವತ್ತು ಅರ್ಥ ಕಳ್ಕೊತಿರುವ, ಆ ಮೊನಚುವ ಕಾವು ಇಲ್ಲದೇ ಇರೋ ಸಂದರ್ಭದಲ್ಲಿ ಹೇಗಿದೆ ದಲಿತ ಹೋರಾಟ? ಸರ್, ಇವತ್ತು ಅವತ್ತು ಅಂತೇನಿಲ್ಲ, ಎಲ್ಲ ಕಾಲದಲ್ಲೂ ಈ ದಲಿತ ಸಂಘಟನೆಗಳು ಒಂದೇ ಥರನೇ ಇದ್ದಾರೆ. ಅಂದರೆ ನಾವು ಯಾವಾಗಲೂ ಹೇಳ್ತೀವಿ ಹಿಂದಿನ ಕಾಲ ಚೆನ್ನಾಗಿತ್ತು, ಈ ಕಾಲ ಕೆಟ್ಟೋಯ್ತು ಅಂತ. ಆದರೆ ಯಾವತ್ತೂ ಕಾಲ ಚೆನ್ನಾಗೂ ಇರಲಿಲ್ಲ, ಯಾವತ್ತೂ ಕೆಟ್ಟೋಗೂ ಇರಲಿಲ್ಲ. ನಾವೇನು ಹೇಳ್ತೀವಿ, ಇವತ್ತೆಲ್ಲ ಜಾತಿ 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 ಅಂತ ಸಾಯ್ತಾ ಇದ್ದಾರಪ್ಪ ಅಂತಂದರೆ ಹಿಂದೆ ಇರಲಿಲ್ಲ ಅಂತ ಅರ್ಥನ. ಇದಕ್ಕಿಂತ ಕ್ರೂರವಾಗಿತ್ತು, ಆದರೂ ಹಿಂದಕ್ಕೆ ಹೋದರೆ ಇನ್ನೂ ಕ್ರೂರವಾಗಿತ್ತು. ನೀವು ರಾಮಾಯಣ ಮಹಾಭಾರತದ ಕಾಲ ತೊಗೊಂಡ್ರು ಕೂಡ ಜಾತಿ ಕಾರಣಕ್ಕೆ ಕೊಲೆಗಳಾಗಿದ್ದು, ಜಾತಿ ಕಾರಣಕ್ಕೆ ಕುತ್ಕೇಳಿ ಕತ್ತರಿಸಿದ್ದು ಉದಾಹರಣೆಗಳಿದೆ, ಯಾವಾಗಲೂ ಇದೆ ಅದು. ಆದರೆ ಅದು ಹೆಚ್ಚು ಕಮ್ಮಿ ಆಗಿರ್ತದೆ. ಈಗ ಹಂಗೆ ದಲಿತ ಸಂಘಟನೆಗಳು ಇವತ್ತಿನ ಕಾಲಮಾನ ಅಂತ ಮಾತಾಡೋದೇ ಮಹಾ ತಪ್ಪು. ಅವತ್ತಿನ ಕಾಲಮಾನದಲ್ಲೂ ಕೂಡ ಈ ಗಲಾಟೆ ಇದೆ, ಅವತ್ತಿನ ಕಾಲಮಾನದಲ್ಲೂ ಕೂಡ ಇದೇ ವೈಮನಸ್ಯಗಳು ಲೀಡರ್ಗಳ ಮಧ್ಯೆ ಇದೆ. ಅವತ್ತಿನ ಕಾಲಮಾನದಲ್ಲೂ ಕೂಡ ಇದೇ ದಲಿತ ಸಂಘಟನೆ ಹೆಸರಿನಲ್ಲಿ
ಇಡೀ ಜೀವಮಾನವನ್ನು ತ್ಯಾಗ ಮಾಡಿದಂತಹ ಮಹನೀಯರು ಇದ್ದಾರೆ. ಅದೇ ದಲಿತ ಸಂಘಟನೆ ಹೆಸರಿನಲ್ಲಿ ತಾವು ಗುಂಡುಗಾದವರು ಕೂಡ ಇದ್ದಾರೆ. ಎಲ್ಲ ಕಾಲದಲ್ಲೂ ಇದ್ದಾರೆ. ಅವರು ಅದನ್ನೇನು ಈ ಕಾಲದಲ್ಲಿ ಇರ್ತಾರೆ, ಮುಂದಿನ ಕಾಲದಲ್ಲಿ ಇರಲ್ಲ ಅಂತ. ಪ್ರಾಮಾಣಿಕರು ಇವತ್ತಿಗೂ ಇದ್ದಾರೆ, ಅವತ್ತಿಗೂ ಇದ್ದರು. ಭ್ರಷ್ಟಾಚಾರಿಗಳು, ಅನಾಚಾರಿಗಳು ಆ ಹೆಸರನ್ನ ಹೇಳ್ಕೊಂಡು ಸಮಾಜನ ಬಲಿ ಕೊಟ್ಕೊಂಡು ಬದುಕೋರು ಅವತ್ತಿಗೂ ಇದ್ದರು, ಇವತ್ತಿಗೂ ಇದ್ದಾರೆ. ಏನು ಬದಲಾಗಿಲ್ಲ. ಅಂಕಿ ಸಂಖ್ಯೆಗಳು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ತೋರಿಸ್ಕೊಳ್ಳೋ ಸಂಖ್ಯೆ ಜಾಸ್ತಿ ಆಗಿರ್ಬೋದು. ಆದರೆ ಇವತ್ತಿನ ದಲಿತ ಸಂಘಟನೆಗಳ ಪರಿಸ್ಥಿತಿ, ರಾಮಕೃಷ್ಣ ಹೆಗಡೆ ಅವರು ದಲಿತ ಸಂಘಟನೆಯನ್ನು ಹೊಡೆದಾಕ್ಬಿಟ್ರು ಅಂತಂದರು. ಅಂದರೆ ಸ್ವಾರ್ಥಿಗಳು ಇದ್ದಿದ್ದಕ್ಕೆ ತಾನೇ ಅವ್ರು ಹೊಡೆದಾಕಾಗುತ್ತೆ. ಇವ್ರು ಸ್ವಾರ್ಥ ಇಲ್ಲ ಅಂದ್ರೆ ಅಲ್ಲೇ ಹೊಡೆದಾಕ್ತಿದ್ರು. ಯಾರನ್ನ ಕರೆದು ಸೊ ಇವರು ಒಗ್ಗಟ್ಟಿರು ಯಾಕೆ ಹೊಡಿತಿದ್ರು? ಹೊಡೆಯೋದು ಅನ್ನೋದಲ್ಲ, ಅದು ಹೊಡ್ಸ್ಕೊಳಕ್ಕೆ ನಾವು ರೆಡಿ ಇದ್ದರೆ ಮಾತ್ರ ಹೊಡೆಯೋಕ್ಕೆ ಸಾಧ್ಯ. ನೀವು ಹೊಡ್ಸ್ಕೊಳಕ್ಕೆ ನೀವು ಬಗ್ಗಕ್ಕೆ ರೆಡಿ ಇದ್ದರೆ ಮಾತ್ರ ನಿಮ್ಮ ಕುತ್ತಿಗೆ ಮೇಲೆ ಕಾಲಿಕ್ಕಾಗ್ತಾರೆ. ಅದು ಹೆಂಗೆ ಹಿಡಿದೆಯಾ ಇಡು ಅಂತ ಎತ್ತು ನಿಂತ್ಕೊಂಡ್ರೆ ಯಾವನು ಇಡೋಕ್ಕಾಗಲ್ಲ. ಸೊ ಅದು ಎಲ್ಲ ಟೈಮಲ್ಲೂ ರಾಮಕೃಷ್ಣ ಹೆಗಡೆ ಅವರು ದಲಿತ ಸಂಘಟನೆಗಳನ್ನು ಹೊಡೆದಾಕಿದ್ದಾರೆ ಅಂತಂದರೆ ಹೊಡ್ಸ್ಕೊಳಕ್ಕೆ ಇವ್ರು ರೆಡಿ ಇದ್ರು ಅಂತ. ಯಾರಿಗೋ ಸ್ಲಮ್ ಬೋರ್ಡ್ ಚೇರ್ಮನ್ ಮಾಡಿಬಿಟ್ರಂತೆ, ಇನ್ಯಾರಿಗೋ ಇನ್ನೇನೋ ಅಧಿಕಾರ ಕೊಟ್ಬಿಟ್ರಂತೆ, ಇನ್ಯಾರಿಗೋ MLC ಮಾಡಬೇಕು ಅಂತ ಆಫರ್ ಕೊಟ್ಬಿಟ್ರಂತೆ. ಆ ಕಾರಣಕ್ಕೆ ಅವ್ರ ಸ್ವಾರ್ಥಕ್ಕೆ ಹೋಗ್ಬಿಟ್ರಂತೆ, ಉಳಿದವ್ರು ಅವ್ರನ್ನೆಲ್ಲ ದ್ವೇಷ ಮಾಡಿಬಿಟ್ರಂತೆ. ಅರ್ಥ ಇಲ್ಲದೆ ಇರೋವಂಥದ್ದು ಇದು. ಯಾರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅವ್ರು ಅದ್ರಾಗ ಹೋಗ್ತಾರೆ ಅಂದರೆ RIC ಕಳಿಸ್ಬಿಡ್ಬೇಕು, ಮತ್ತೆ ನಿಮ್ಮ ಸಂಘಟನೆ ಬಲಿಷ್ಠವಾಗಿ ಮುಂದೆ ತೊಗೊಳ್ಳೋ ಕೆಲಸ ಮಾಡಬೇಕು. ಅವ್ನು ಯಾರೋ ಓದ ಅನ್ನೋ ಕಾರಣಕ್ಕೆ ನೀವು ಅದನ್ನು ಹಾಳಾಗೋಯ್ತು ಅಂತ ಅಂದ್ಕೊಂಡು ಅದು ಹಾಳಾಗೆ ಹೋಗುತ್ತೆ. ಮನಸ್ಸಿನಂತೆ ಮಾದೇವ ಅಂತಾರಲ್ಲ, ಇದು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಚೆನ್ನಾಗಿ ತೊಗೊಂಡೋಗೋ ಜವಾಬ್ದಾರಿ ನಿಮ್ದಿರುತ್ತೆ. ಇದು ಹಾಳಾಗೋಗಿದೆ ಅಂದರೆ ಅದು ಹಾಳಾಗೆ ಹೋಗುತ್ತೆ, ಯಾಕಂದರೆ ನಿಮ್ಮ ಮನಸ್ಥಿತಿನ ಹಾಳು ಮಾಡ್ಕೊಂಡಿರ್ತೀರಿ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾನು ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡಲ್ಲ, ವಿಷಯ ಮಾತ್ರ ನಿಮ್ಮ ಮುಂದೆ ಇರ್ತೀನಿ. ದಲಿತ ಸಂಘಟನೆಗಳು ವಿಚಾರ ಬಂದ ಕೂಡಲೇ ನಾನು ದಲಿತ ರಾಮಯ್ಯ ಅಂತ ಹೇಳ್ಕೊಳ್ತಾ ಇರುವಂತಹ ಸಿದ್ದರಾಮಯ್ಯನವರು ಇವತ್ತಿರೋದು. ಇವತ್ತಿನ ಸಂದರ್ಭಕ್ಕೆ ನಮ್ಮ ದಲಿತರ ಅಭಿವೃದ್ಧಿಗೆ ಅಂತ 39,000 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಈ ವರ್ಷ ಬಡ್ಜೆಟ್ನಲ್ಲಿ ಅಂತ ಕಳೆದ ವರ್ಷ ಅನೌನ್ಸ್ ಮಾಡಿದ್ದು. ಈಗ ನೆಕ್ಸ್ಟ್ ಮಾರ್ಚ್ ಬಂದರೆ 1 ವರ್ಷ ಆಗ್ತದೆ. ಆ 39,000 ಕೋಟಿನಲ್ಲಿ ಅವ್ರು ಇವತ್ತವರೆಗೂ ಬಿಡುಗಡೆ ಮಾಡಿರೋದು ಕೇವಲ 41% ಅಮೌಂಟ್ ಮಾತ್ರ. 39,000 ಕಂಪ್ಲೀಟಾಗಿ ಬಿಡುಗಡೆ ಮಾಡಿಲ್ಲ, 41% ಅಷ್ಟೇ ಬಿಡುಗಡೆ ಮಾಡಿರೋದು. ಅಂದರೆ ಸುಮಾರು ಒಂದು 15,000 ಕೋಟಿ. 15 ಆಸ್ಪಾಸು, ಇಲ್ಲ ಸ್ವಲ್ಪ ಜಾಸ್ತಿನೇ ಬಿಡುಗಡೆ ಮಾಡಿದ್ದಾರೆ. 41% ಅಂದರೆ ಎಷ್ಟಾಗುತ್ತೆ? 39 ಇಟ್ಕೊಂಡ್ರು 4 ಎಷ್ಟೋ ಬರುತ್ತೆ. ಗ್ಯಾರಂಟಿಗೆ ಅಂತ ಅದರಲ್ಲಿ ದುಡ್ಡು ಎತ್ಕೊಂಡ್ಬಿಟ್ರು, ಗ್ಯಾರಂಟಿಗೆ ಅಂತ. ಮತ್ತು ಉಳಿದಿದ್ದು ಎಷ್ಟು? ಅದು ಪ್ರಭಾವ ಹೆಂಗಾಗಿದೆ ಅಂತಂದರೆ, ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನಮ್ಮ ಹೆಣ್ಮಕ್ಳು ಇದಾರಲ್ಲ, ವಿದೇಶಗಳಿಗೆ ಹೋಗಿ ಓದಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡಂತಹ ಪ್ರಬುದ್ಧ ಸ್ಕೀಮ್ ಹೋಯ್ತು. ಈ ದಲಿತರಿಗೆ ಅಂತ ಮಾಡಿದ್ದು ಹೌದು, ಇಲ್ಲ ಸರಿಯಾಗಿ ಇವತ್ತಿಗೂ ಕೂಡ ಸ್ಕಾಲರ್ಶಿಪ್ ಫೆಲೋಶಿಪ್ಗಳನ್ನ ಕೊಡ್ತಾ ಇಲ್ಲ. ದಲಿತ ಸಂಘಟನೆಗಳು ಸಿದ್ದರಾಮಯ್ಯನವ್ರನ್ನ ಹಾರ ಹಾಕಿ ತುರಾಯ ಹಾಕಿ ಸನ್ಮಾನ ಮಾಡಿ ಬರುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ 30 ವರ್ಷದ ಹೋರಾಟ, ಅದನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ ಅಂತ ಒಂದು ರಚನೆ ಮಾಡಿದ್ದಾರೆ, ಅದು ಕೆಲಸನೇ ಶುರು ಮಾಡಿಲ್ಲ. ಇವ್ರು ಹೋಗಿ ಹಾರ ತುರಾಯ ಹಾಕಿ ಸನ್ಮಾನ ಮಾಡ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವ್ರು ಬಿಟ್ಟರೆ ಈ ರಾಜ್ಯ ಇನ್ನು ಮತ್ತೆ ಉದ್ಧಾರ ಆಗಲ್ಲ ಅಂತ ಮಾತಾಡ್ತಿದ್ದಾರೆ. ಅದ್ರ ರಿಸಲ್ಟ್ ನೋಡಿ, ನೀವು ತೆಗೆದು ನೋಡಿ, ಹಿಂಗೆ ದಲಿತರ ಅಭಿವೃದ್ಧಿಗೆ ಕಾಣುತ್ತೆ. ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 30 ಲಕ್ಷ ಅರ್ಜಿಗಳು ಇವತ್ತಿಗೆ ಪೆಂಡಿಂಗ್ ಇದ್ದಾವೆ. ಭೂಮಿ ಕೊಡಬೇಕಾಗಿರೋದು ಬಡವರಿಗೆ, ದುಡ್ಕಂತ ತಿನ್ನೋ ಒಬ್ಬ ಬಡವರಿಗೆ ಭೂಮಿ ಕೊಡೋದಕ್ಕೆ 10 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದೆ. 30 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದೆ ಇವತ್ತು ಭೂಮಿಗಾಗಿ ಮನವಿ ಸಲ್ಲಿಸಿರೋವು. ಇವರು ಅಕ್ಕಿ ಕೊಡ್ತಾರೆ 5 kg, 5 ಎಕರೆ ಜಮೀನು ಕೊಡಿ, ದುಡ್ಕೋತಾನೆ, ದುಡಿದು ನಿಮ್ಗೆ ವಾಪಸ್ ಕೊಡ್ತಾರೆ, ನಿಮಗೆ ವಾಪಸ್ ಕೊಡ್ತಾನೆ ನಿಮ್ಮ ಸರ್ಕಾರಕ್ಕೆ. ನೀವು 38 ರೂಪಾಯಿ ಒಂದು kg ಅಕ್ಕಿಗೆ ಬೇರೆ ರಾಜ್ಯದವ್ರು ಕೊಟ್ಟು ಅಕ್ಕಿ ಖರೀದಿ ಮಾಡ್ತಾ ಇದ್ದೀರಲ್ವಾ, ಸಾವಿರಾರು ಕೋಟಿ ಅದಕ್ಕೆ ವ್ಯವಸ್ಥೆ ಇದ್ದೀರಲ್ವಾ. ನೀವು ಇವ್ರು ಭೂಮಿ ಕೊಡಿ, ನಿಮಗೆ 5 kg, ನೀವು ಇದನ್ನು ಮಾರ್ಕೊಳ್ಳಿ. ಭೂಮಿ ಕೊಡ್ತಾ ಇಲ್ಲ, ವಿದ್ಯೆ ಕೊಡ್ತಿಲ್ಲ, ಉದ್ಯೋಗ ಕೊಡ್ತಿಲ್ಲ, ಆರೋಗ್ಯ ಇಲ್ಲ, ಉಚಿತವಾಗಿಲ್ಲ, ಏನೂ ಇಲ್ಲ. ಏನು ಕೊಡ್ತಾ ಇದ್ದಾರೆ ಗೊತ್ತಾ ಇವರು? ಸಂವಿಧಾನ ಜಾಥಾ, ಅಂಬೇಡ್ಕರ್ ಮೆರವಣಿಗೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಪುತ್ಥಳಿ ಅನಾವರಣ, ಯಾವ ಹೊಟ್ಟೆ ತುಂಬಿತು. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನಿಮಗೆ ಕೆಲಸ ಸೇರ್ಕೊಳ್ಳೋ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಕೇಳ್ತಾರೆ. ನೀವು ನಿಮ್ಮ ಜಾತಿಯನ್ನು ನಮೂದಿಸಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು. ನಾನೊಬ್ಬ SC ಅಂತ ಏನಾದರೂ ಕೂಡ ನೀವು SC ಅಲ್ಲದೆ ಇದ್ದವರು SC ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಇದು ಅಪರಾಧ, ಹೌದಾ ಅಲ್ವಾ? ಅಪರಾಧ. ಅಂದರೆ ದಲಿತರಿಗೆ, ಅಂದರೆ ಶೋಷಿತ ಸಮುದಾಯಕ್ಕೆ ಸಿಗಬೇಕಾಗಿರೋಂಥ ಅವಕಾಶವನ್ನು ನೀವು ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟು ಕಿತ್ಕೊಂಡು ತಿಂದರೆ ಅಪರಾಧ. ಅದು ದಲಿತರಿಗೆ ಮುಖ್ಯಮಂತ್ರಿ ಕೊಡಿ ಅಂತ ಇಡೀ ರಾಜ್ಯ ತುಂಬ ಕೂಗೆದ್ದಿತ್ತು. ದಲಿತರಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ, ನಾನು ದಲಿತನೇ ಅಂತ ಹೇಳ್ಕೊಂಡು ಆ ಸೀಟಲ್ಲಿ ಕೂತ್ಕೊಂಡ್ರು. ಇದು ಅಪರಾಧ ಅಲ್ವಾ? ಅಪರಾಧ ಅಲ್ವಾ? ಇದು ಕ್ರೈಮ್ ಅಲ್ವಾ? ಇದು ಸೊ ಒಂದು ಉದ್ಯೋಗ ತಗೊಳ್ಳೋದೇ ದೊಡ್ಡ ಕ್ರೈಮ್ ಅಂದಮೇಲೆ ಮುಖ್ಯಮಂತ್ರಿ ಪೌರ ಕಾರ್ಮಿಕ, ಕಸ ಗುಡಿಸೋನು, ಹೇಲೆತ್ತೋನು, ಅವನೇನಾದರೂ ಕೂಡ SC ಅಲ್ಲದೆ ನಾನು SC ಸರ್ಟಿಫಿಕೇಟ್ನ ಕೊಟ್ಟು ಕೆಲಸ ತಗೊಂಡ್ರೆ ಕ್ರೈಮ್ ಅಲ್ವಾ? ಜೈಲ್ಗೆ ಹಾಕ್ತೀರ. ಪನಿಷಬಲ್ ಅಫೆನ್ಸ್ ಅಲ್ವಾ? ಅದು ತಪ್ಪಲ್ವಾ? ಜಾತಿ ಸುಳ್ಳು ಹೇಳಿ ತಪ್ಪಲ್ವಾ? ಸಿದ್ದರಾಮಯ್ಯನವರು ದಲಿತರಿಗೆ ಮುಖ್ಯಮಂತ್ರಿ ಗಾದಿ ಕೊಡಬೇಕು ಅಂತ ಇಡೀ ರಾಜ್ಯದ ಕೂಗೆದ್ದಿರುವಾಗ, ಸಂವಿಧಾನಕ್ಕೆ ಹಕ್ಕದು ನಮಗೆ ಎಷ್ಟೋ ವರ್ಷ ಸೂಚನೆ ಮಾಡ್ತಾ ಅಂತ ಕೇಳಿರುವಾಗ, ನಾನು ದಲಿತರನ್ನೇ ಕಣೆ ಅಂತ ಹೋಗಿ ಆ ಸೀಟಲ್ಲಿ ಕೂತ್ಕೊಂಡ್ರಲ್ವಾ? ಇದು ಕ್ರೈಮ್ ಅಲ್ವಾ? ದಲಿತ ಸಂಘಟನೆ ಪ್ರಶ್ನೆ ಮಾಡಬೇಕಿತ್ತಲ್ವಾ? ಪ್ರಶ್ನೆ ಮಾಡ್ತಾ ಇದ್ದಾರಾ? ಅದಕ್ಕೊಂದು ಏನೋ ಸುಂದರವಾದಂಥ ಅಕ್ಷರಗಳನ್ನ ಜೋಡಿಸ್ಬಿಟ್ರು. ಅಂದರೆ ದಲಿತ ಅಂದರೆ ಜಾತಿಯಿಂದನೇ ದಲಿತ ಆಗಬೇಕು ಅಂತಿಲ್ಲ, ಅಂಬೇಡ್ಕರ್ಗಳ ಸಿದ್ಧಾಂತಗಳನ್ನ ಪೋಷಣೆ ಮಾಡೋನು ಕೂಡ ನಾವು
ಅಂಬೇಡ್ಕರ್ವಾದಿ, ದಲಿತ, ಪರವಾದವರು, ಸಮಾಜವಾದಿ ಅಂತ ಕರೀಬೇಕು ಅಂತ. ಕೇಳೋದು ಬ್ಯೂಟಿಫುಲ್ ಆಗಿದೆ, ಹೌದು ಸತ್ಯ ಅದು. ಆದರೆ ಆ ಸಮುದಾಯದಲ್ಲೇ ಹುಟ್ಟಿದಂಥವನಿಗೆ ಅವಕಾಶ ಬೇಡವಾ ಹಂಗಾದ್ರೆ? ಸರಿ, ಈಗ SCಗಳಿಗೆ ಮಾತ್ರ ಉದ್ಯೋಗ ಅಂತ ರಿಸರ್ವೇಷನ್ ಇಟ್ಟಿದ್ರಲ್ಲ, ಅಲ್ಲೂ ಈ ಮಾತನ್ನು ಅಪ್ಲೈ ಮಾಡಿ. ಜಾತಿಯಿಂದ ಹುಟ್ಟಿದ್ರೆ ಮಾತ್ರ SC ಅಲ್ಲ, SC ಪರವಾಗಿ ಕೆಲಸ ಮಾಡೋ ಮನಸ್ಥಿತಿ ಇದ್ದವನು ಕೂಡ SCನೇ. ಹಾಗಾಗಿ IAS ಏನು SCಗೆ ರಿಸರ್ವ್ ಇದೆಯಲ್ಲ, ಅಲ್ಲ ಬ್ರಾಹ್ಮಣನ ಕೂರಿಸ್ಬಿಡಿ. ಅಂಬೇಡ್ಕರ್ ಚಿಂತನೆಯನ್ನು ಒಬ್ಬ ಬ್ರಾಹ್ಮಣನ ಕೂರಿಸಿ SC ಅಂತ ಸರ್ಟಿಫೈ ಮಾಡಿ. ಚಿಂತನೆ ಮೇಲೆ ತಾನೇ ನೀವು ಮನುಷ್ಯನ ನೋಡೋದು. ಯಾಕಂದ್ರೆ ಚಿಂತನೆ ಮೇಲೆ ನೀವು ಮುಖ್ಯಮಂತ್ರಿ ಅಂತ ಹೇಳಿದ್ವಿ. ಆದರೆ ನೀನು ಜಾತಿ ಕಾರಣಕ್ಕೋಸ್ಕರ ಶೋಷಣೆಗೊಳಗಾಗ್ತಿದ್ಯಾ, ಜಾತಿ ಕಾರಣಕ್ಕೋಸ್ಕರ ಹೋಟ್ಲಿಗೆ ಬಿಡ್ತಾ ಇಲ್ಲ, ಜಾತಿ ಕಾರಣಕ್ಕೋಸ್ಕರ ಮೆಟ್ನಾಗ ಒದೆ ತಿಂದಿದ್ಯಾ, ಜಾತಿ ಕಾರಣಕ್ಕೋಸ್ಕರ ರೇಪ್ ಆಗಿದೆಯಾ, ಜಾತಿ ಕಾರಣಕ್ಕೋಸ್ಕರ ಕೊಲೆ ಆಗಿದೆಯಾ, ಜಾತಿ ಕಾರಣಕ್ಕೋಸ್ಕರ ಚಪ್ಪಲಿನ ತಲೆ ಮೇಲಿಸ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡಿದ್ಯಾ, ಅಂಥವನಿಗೆ ಆ ಸಾಂವಿಧಾನಿಕ ಹಕ್ಕು ಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿದರು, ಬುದ್ಧ ಹೇಳಿದರು, ಸಮಾನತೆ ಬೇಕು ಅಂತ. ಬಸವಣ್ಣ ಅದಕ್ಕೋಸ್ಕರ ಸತ್ತಿದ್ರು, ಅಂಬೇಡ್ಕರ್ ಎದೆ ಹೊಡ್ಕೊಂಡ್ರು. ನೀವಿಲ್ಲಿ ಚಿಂತನೆ ಇದ್ರೆ ಸಾಕು ಅಂತ ಕೂರಿಸಿದ್ರಲ್ಲ, ಬಿಟ್ಕೊಡಿ. ಇದು ನನ್ನ ವಿಚಾರಧಾರೆ. ಇದನ್ನು ಇವತ್ತಿನ ದಲಿತ ಸಂಘಟನೆಗಳು, ನಾನು ದಲಿತ ಸಂಘಟನೆ ಕೆಟ್ಟೋಗಿದೆ ಅಂತ ಹೇಳಕ್ಕೆ ಬರಲ್ಲ. ನಾನು ದಲಿತ ಸಂಘಟನೆಯವನೇ. ನನ್ನ ವಿಚಾರಧಾರೆ ಹೆಂಗಿದೆ, ನನ್ನ ಸ್ನೇಹದ ಒಳಗೂ ತುಂಬ ದೊಡ್ಡದಿದೆ. ಅವರು ಕೂಡ ಇದೇ ವಿಚಾರಧಾರೆ ಇದ್ದಾರೆ. ಸೊ ನಾವು ಹಾಗಾಗಿ ಕರ್ನಾಟಕದಲ್ಲಿ ದಲಿತ ಸಂಘಟನೆಗಳು ಹಾಳಾಗೋಗಿದ್ದಾವೆ ಅಂತ ನಾನು ಒಪ್ಪಲ್ಲ. ನಾನು ಕರೆಕ್ಟಾಗಿದ್ದೀನಲ್ಲ ಆ ಕಾರಣಕ್ಕೆ. ಹಾಗಾದರೆ ಹಾಳಾಗೋಗಿಲ್ವಾ? ಇದ್ದಾರೆ. ಎಲ್ಲ ಕಾಲದಲ್ಲೂ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಇವತ್ತಿಗೂ ಹಂಗಿದೆ. ಸ್ವಾರ್ಥಕ್ಕೋಸ್ಕರ ಅಧಿಕಾರಸ್ಥರನ್ನ ಓಲೈಸೋದು, ಸ್ವಾರ್ಥಕ್ಕೋಸ್ಕರ ಸಮುದಾಯಗಳನ್ನ ಬಲಿ ಕೊಟ್ಟಾದರೂ ಕೂಡ ಬದುಕಬೇಕು ಅಂತ ಹೊರಡೋದು, ಅದು ಅವತ್ತಿಗೂ ಇದೆ, ಇವತ್ತಿಗೂ ಇದೆ, ಇನ್ನು ಮುಂದಕ್ಕೂ ಇರುತ್ತೆ. ಯಾವ ಕಾಲವೂ ಸುಭಿಕ್ಷವಾಗಿಲ್ಲ, ಯಾವ ಕಾಲವೂ ಮುಂದಕ್ಕೂ ಕೂಡ ಸುಭಿಕ್ಷವಾಗಿರೋದಿಲ್ಲ. ಸೊ ಈ ಘರ್ಷಣೆ ಸಂಘರ್ಷಗಳು ಇದ್ದದ್ದೇ. ಅದಕ್ಕೆ ಸಂಘರ್ಷ ಸಮಿತಿ ಅಂತ ಹೆಸರು ಕಂಡ್ರೆ ನಾವು ಜೀವನ ಪೂರ್ತಿ ಸಂಘರ್ಷ ಮಾಡ್ಕೊಂಡಿರೋಣ ಅಂತ. ದಲಿತ ಅಭಿವೃದ್ಧಿ ಸಮಿತಿ ಅಂತ ಮಾಡಿ, ಅಭಿವೃದ್ಧಿ ಆಗೋದಕ್ಕೆ ಏನು ಬೇಕು ಅದನ್ನು ಮಾಡಿ. ದುಡ್ಡಿದೆ ನಮ್ಮ ಹತ್ರ, ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದೆ ಸಂಘಟನೆಯಲ್ಲಿ. ನಮ್ಮ ಸರ್ಕಾರದಲ್ಲಿದೆ, ನಮ್ಮ ದುಡ್ಡು ಸರ್ಕಾರದಲ್ಲಿ ಇದೆ. 39,000 ಕೋಟಿ ಪೂರ್ತಿ ಬಿಡುಗಡೆ ಮಾಡಿಸ್ಕೊಳ್ಳಿ. ಯಾವ ಗ್ಯಾರಂಟಿಗೂ ಕೊಡಬೇಡಿ. ಒಬ್ಬೊಬ್ಬ ಉದ್ಯಮಿದಾರರಿಗೂ ಕೂಡ ಉದ್ಯಮಿ ಮಾಡ್ತೀನಿ ಅಂತ ಬಂದರೆ ಸರಿಯಾದ ಪರಿಶೀಲನೆ ಮಾಡಿ ಕೊಡ್ರಿ. 1 ಕೋಟಿ ರೂಪಾಯಿನ ಮಾಡಲಿ. ಅವರು ಭೂಮಿ ಕೊಡಿ ಭೂಮಿ. ಒಂದು ತಿಳ್ಕೊಳ್ಳಿ, ಈ ಶೋಷಿತ ಸಮುದಾಯಗಳಿಗೆ ಇವ್ರು ಏನು ಬೇಕಾದರೂ ಕೊಡಬಲ್ಲರು. ಏನು ಪ್ರತಿಮೆಗಳನ್ನ, ಸ್ಟ್ಯಾಚ್ಯೂಗಳನ್ನ ಕೊಡ್ತಾರೆ, ಅವಾರ್ಡ್ಗಳನ್ನ ಕೊಡ್ತಾರೆ, ಬಿರುದು ಬಾವಲಿಗಳನ್ನ ಕೊಡ್ತಾರೆ, ಗ್ಯಾರಂಟಿ ಯೋಜನೆಗಳನ್ನ ತಾತ್ಕಾಲಿಕವಾದದ್ದು ಕೊಡ್ತದೆ. ಶಾಶ್ವತ ಯೋಜನೆಗಳು ಭೂಮಿ, ಶಾಶ್ವತ ಯೋಜನೆ ಉದ್ಯೋಗ, ಶಾಶ್ವತ ಯೋಜನೆ ಉದ್ಯಮಿಗಳು, ಶಾಶ್ವತ ಯೋಜನೆ ಅಧಿಕಾರ ಕೊಡಲಿ ನೋಡೋಣ. ಅನೌನ್ಸ್ ಮಾಡಿದ್ದಾರೆ, ಯಾವ್ದಾದ್ರು ಶಾಶ್ವತವಾದಂಥ ಯೋಜನೆಗಳನ್ನ ಅನೌನ್ಸ್ ಮಾಡಿದಾರಾ? ಸೊ ಇವು ಕೊಟ್ಬಿಟ್ರೆ ಇವು ಶಾಶ್ವತ. ಅವ್ರು ಬಹುಶಃ ತಂಪಾಡಿತ ಬೆಳೆದು ಬಿಡ್ತಾರೆ. ಇಂದಿರಾ ಕ್ಯಾಂಟೀನ್ ಅಂತ ತಂದರು, BJP ಬಂದರೆ ಮುಚ್ತಾರೆ, ಮತ್ತು ಇವ್ರು ಬಂದು ಓಪನ್ ಮಾಡ್ಕೋತಾರೆ. 5 kg ಅಕ್ಕಿ ಇವ್ರು ತರ್ತಾರೆ, ಅವರು 3 kg ಇಳಿಸ್ತಾರೆ, ಇವರು ಮತ್ತೆ 7 kg ಅಂತಾರೆ. ಈಗ 6 ತಿಂಗಳಿಂದ 2,000 ರೂಪಾಯಿನೂ ಇಲ್ಲ, ಅಕ್ಕಿನೂ ಇಲ್ಲ. ಈಗ 6 ತಿಂಗಳಾಯಿತು, 2,000 ರೂಪಾಯಿನೂ ಇಲ್ಲ. ಅಕ್ಕಿ ದುಡ್ಡು ಕೊಡ್ತಿದ್ರಲ್ಲ, ಅಕ್ಕಿ ಕೊಡೋಕ್ಕಾಗಲ್ಲ, ಅಕೌಂಟ್ ದುಡ್ಡು ಹಾಕ್ತಿದ್ರು, ಅದೂ ಇಲ್ಲ. ಯಾಕೆ ಕೊಡ್ತೀರಿ? 179 ರೂಪಾಯಿ 5 kg ಕೊಡ್ತಿರಲ್ಲ, ಯಾಕೆ ಕೊಡ್ತೀರಿ? ಭೂಮಿ ಇಲ್ವಾ ಕರ್ನಾಟಕದಲ್ಲಿ? ಬೆಂಗಳೂರು ಅಂದ್ರಲ್ಲಿ 12,500 ಎಕರೆ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಇದೆ. ಸೊ ಅದು ಬಿಡಿಸ್ಕೊಡಿ. ಎ ಟಿ ರಾಮಸ್ವಾಮಿ ಅವ್ರದಲ್ವ ರಿಪೋರ್ಟ್ ಅದು? 12,500 ಎಕರೆ ಒತ್ತುವರಿ ಬೆಂಗಳೂರು ಅಂದ್ರಲ್ಲೇ ಇದೆ, ಸರ್ಕಾರಿ ಭೂಮಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 1000 ಎಕರೆ ಒತ್ತುವರಿ ಆಗಿದೆ. ಈಗ ಏನು ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿದ್ರಲ್ಲ 47 ಎಕರೆ ಒತ್ತುವರಿ ಮಾಡಿದ್ದಾರೆ ಅಂತ, ಇರ್ಬೋದು ಇಲ್ಲದೆ ಇರ್ಬೋದು, ತನಿಖೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಆದರೆ ಒತ್ತುವರಿ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಜೀವಂತವಾಗಿದೆ ತಾನೇ. ಒಬ್ಬ ವ್ಯಕ್ತಿ 47 ಎಕರೆ ಒತ್ತುವರಿ ಮಾಡಿದ್ದಾರೆ ಅಂತಂದರೆ ಅದು ತನಿಖೆ ಮೂಲಕ ಗೊತ್ತಾಗುತ್ತೆ ಹೌದು ಅಲ್ವಾ ಅಂತ. ಆದರೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದೀರಾ ಅಂದರೆ ಅದೊಂದು ಪ್ರಕ್ರಿಯೆಯಲ್ಲಿ ಚಾನಲ್ ಇದೆ ಅಂತ. ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಷ್ಟು 1000 ಎಕರೆ ಒತ್ತುವರಿ ಆಗಿದೆ? ಕೋಲಾರದಲ್ಲಿ ಎಷ್ಟಾಗಿದೆ? ತುಮಕೂರಲ್ಲಿ ಎಷ್ಟಾಗಿದೆ? ಚಿಕ್ಕಮಗಳೂರು ನಗರ ಪ್ರದೇಶ ಇದೆಯಲ್ಲ, ಅದರ ಸುತ್ತಮುತ್ತಲೇ 10,000 ಎಕರೆ ಒತ್ತುವರಿ ಆಗಿದೆ. 10,000 ಎಕರೆ. ಇನ್ನು ನೀವು ಕರಾವಳಿ ಭಾಗಕ್ಕೆ ನಮ್ಮ ಕಾಡು ಪ್ರದೇಶಗಳು ಏನಿದಾವಲ್ಲ, ಮಲೆನಾಡು, ಚಾಮರಾಜನಗರ, ಮೈಸೂರು, ಯಳಂದೂರು, ಎಷ್ಟೆತ್ತುವರಿ ಆಗಿದೆ? ಕೊಡಿ, ಇವರಿಗೆ ಬಿಟ್ಕೊಡಿ, ದುರ್ಗಂತಿನವ್ರಿಗೆ ಬಿಟ್ಕೊಡಿ. ಒಬ್ಬ ವ್ಯಕ್ತಿ ಹೆಸರಿನಲ್ಲಿ 5,000 ಎಕರೆ, 10,000 ಎಕರೆ, 1,000 ಎಕರೆ ಭೂಮಿ ಇರಬೇಕಾ? ಸಂವಿಧಾನ ಒಪ್ಪುವಂಥದ್ದು ಸಮಾನತೆವಾದನ ಅದು ಇದಾವೆ. ಒಬ್ಬೊಬ್ಬ ವ್ಯಕ್ತಿ ಹತ್ರ 5,000 ಎಕರೆ ಜಮೀನಿದೆ, 500 ಎಕರೆ ಜಮೀನಿದೆ, 1,000 ಎಕರೆ ಜಮೀನಿದೆ. ಅವೆಲ್ಲ ಬೇಡ ಅಂತಾನೆ ಈ ಭೂ ಸುಧಾರಣೆ ತಂದು 54 ಎಕರೆ ಸೀಲಿಂಗ್. ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ 2015 ಅಥವಾ 16 ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದೊರೆಸ್ವಾಮಿ ಅವ್ರ ನೇತೃತ್ವದಲ್ಲಿ ಏನು ಇಡೀ ಕರ್ನಾಟಕದ ಎಲ್ಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು ಏನೆಲ್ಲ ಇದ್ದಾರಲ್ಲ ಅವರೆಲ್ಲ ತಂಡ ಕಟ್ಕೊಂಡು ಕಾಂಗ್ರೆಸ್ಸಿನ ಪ್ರತಿಯೊಬ್ಬ MLA ಏನಲ್ಲಿ ಅಧಿವೇಶನ ಟೈಮಲ್ಲಿ ಇರ್ತಾರಲ್ಲ ಅವ್ರು ಎಲ್ಲರ ರೂಮ್ಗಳಿಗೆ, ಹೋಟ್ಲುಗಳಿಗೆ ಅಲ್ದಾಡಿದಾಯ್ತು ಇಡೀ ರಾತ್ರಿ. ಬೆಳಗ್ಗೆ ಅವ್ರು ಏನು ಕೇಳಿದ್ದಿತ್ತು ಅಂತಂದರೆ, ಯಾರಾದರೂ ಇದನ್ನು ಕ್ವಶನ್ ರೈಸ್ ಮಾಡಿದ್ರೆ ಅದನ್ನು ಚರ್ಚೆಗೆ ಎತ್ಕೋಬೋದು ಅಂತ ಒಂದಿತ್ತು. ಇವರು ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ಮುಖ್ಯಮಂತ್ರಿಗಳು ಕೊಟ್ಟಿದ್ದಂಥದ್ದು. ನಾನೇ ಡೈರೆಕ್ಟಾಗಿ ಮಾಡೋಕ್ಕೆ ಬರಲ್ಲ, ಯಾರಾದರೂ ಒಬ್ಬರು ಅದರ ಪ್ರಶ್ನೆ ತೆಗಿಲಿ ಅಂತ. ಸರ್ ಇಂಥದ್ದೊಂದು ವಿಚಾರನೇ ನೀವು ಪ್ರಶ್ನೆ ತನ್ನಿ ಅಂತ ಕೇಳೋದಕ್ಕೆ ಎಲ್ಲ MLAಗಳ ಮುಂದೆ ಅಲ್ದಿದ್ದಾಯ್ತು. ನಾವು ಬೆಳಗ್ಗೆ ನೋಡ್ತೀವಿ ಭೂ ಸುಧಾರಣಾ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಕಾಂಗ್ರೆಸ್ಸಿನ ಶಾಸಕರಿಂದಲೇ ವಿರೋಧ. ನೀವು ಅದ್ರ ಪರವಾಗಿ ಧ್ವನಿ ಎತ್ತಿ ಅಂತ ನಾವು ಇಡೀ ರಾತ್ರಿ ಓಡಾಡಿದ್ದೀವಿ ಹತ್ರ. ಬೆಳಿಗ್ಗೆ ಅಲ್ಲಿ ನೋಡಿದ್ರೆ ಈ ಕಾಯ್ದೆನ ಮುನ್ಸೋದಕ್ಕೆ ವಿರೋಧ ಯಾರು? ಅದೇ ಕಾಂಗ್ರೆಸ್ನವರು. ಯಾಕೆ ಅಂತಂದರೆ ಇವ್ರ ಹತ್ರನೇ ಇದೆ ಆ 1000 ಎಕರೆ ಜಮೀನು. ಒಬ್ಬ ಗೋರ್ಪಡೆ ಹತ್ರ ಎಷ್ಟಿದೆ, ಒಬ್ಬ ದೇಶಪಾಂಡೆ ಹತ್ರ ಎಷ್ಟಿದೆ, ಒಬ್ಬ ಡಿ ಕೆ ಶಿವಕುಮಾರ್ ಹತ್ರ ಎಷ್ಟಿದೆ, ಡಿ ಕೆ ಸುರೇಶ್ ಹತ್ರ ಎಷ್ಟಿದೆ. ಇವ್ರ ಹತ್ರ ಭೂಮಿ ಇಲ್ವಾ? ಸಿದ್ದರಾಮಯ್ಯವ್ರ ಹತ್ರ. ದೇಶದ 3ನೇ ಅತಿ ದೊಡ್ಡ ಶ್ರೀಮಂತ ಮುಖ್ಯಮಂತ್ರಿ, ದೇಶದ 3ನೇ ಶ್ರೀಮಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವ್ರು ತೋರಿಸಿರೋದು 50 ಕೋಟಿ ರೂಪಾಯಿ. ಆ 50 ಕೋಟಿ ನಿಜವಾದ ಮೌಲ್ಯ ಎಷ್ಟು ಅಂತ ನಾನು ಹೇಳ್ತೀನಿ ಕೇಳಿ. SR ವ್ಯಾಲ್ಯೂ ಪ್ರಕಾರವಾಗಿ ಅವ್ರು 50 ಕೋಟಿನ ಲೆಕ್ಕ ಹಾಕಿರೋದು, ಸಬ್ ರಿಜಿಸ್ಟರ್ ವ್ಯಾಲ್ಯೂ. ಈಗ ನಾವು ಕೂತಿದ್ದೀವಲ್ಲ ಜಾಗ, ಇದು SR ವ್ಯಾಲ್ಯೂ ನೀವು ಚೆಕ್ ಮಾಡೋಕ್ಕೆ ಹೋದರೆ ಒಂದು 1000 ರೂಪಾಯಿ, 900 ರೂಪಾಯಿ, 800 ರೂಪಾಯಿ, 1200 ರೂಪಾಯಿ ಒಳಗಡೆ ಇರ್ತದೆ. ಇಲ್ಲಿ ನೀವು SR ವ್ಯಾಲ್ಯೂ ಚೆಕ್ ಮಾಡಿದ್ರೆ ಇದರ ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡ್ರೆ 4-5 ಸಾವಿರ ರೂಪಾಯಿ ಇರ್ತದೆ. ಅದರ 4-5 ಸಿದ್ದರಾಮಯ್ಯನವ್ರದ್ದು ಇವಾಗ ನೀವೇನು 50 ಕೋಟಿ ರೂಪಾಯಿ ಇದೆ ಅವ್ರ ಅಸ್ತಿ ಅಂತ ತೋರಿಸಿದಾರಲ್ಲ ಅವ್ರ ಹೆಸರಲ್ಲಿ, ಅದು SR ವ್ಯಾಲ್ಯೂ. ನೀವು ಅದರ ಮಾರ್ಕೆಟ್ ವ್ಯಾಲ್ಯೂ ಹೋದರೆ 5 ಪಟ್ಟು, 6 ಪಟ್ಟು, 8 ಪಟ್ಟು, 10 ಪಟ್ಟು ಜಾಸ್ತಿ ಇರ್ತದೆ ಮಾರ್ಕೆಟ್ ವ್ಯಾಲ್ಯೂ. ಅಂದರೆ ಎಷ್ಟು ಕೋಟಿ ಇದೆ ಅವ್ರ ಹತ್ರ? ಸಮಾಜವಾದಿಗೆ ಹಾಕ್ಬೇಕು ಅಷ್ಟು ದುಡ್ಡು. ಸೊ ಸಮಾಜ ಇರೋದು ಹಿಂಗೆ. ದಲಿತ ಸಂಘಟನೆಗಳು, ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ನಾವು ಆರ್ಥಿಕವಾಗಿ ಸಬಲರಾಗದೆ ಸಮಾಜವನ್ನು ಆರ್ಥಿಕವಾಗಿ ಸಬಲರು ಮಾಡ್ತೀವಿ ಅಂತಂದರೆ ಅದು ದಡ್ತನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು, ನೀವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಸಮಾನತೆ ಸಾಧಿಸಬೇಕು ಅಂದರೆ ನೀವು ಅದನ್ನು ದುಡೀರಿ, ಗಳಿಸಿ ಅಂತ. ನಾವು ರಾಜಕಾರಣ ಮಾಡಲ್ಲ, ನಮ್ಮದು ರಾಜಕೀಯೇತರ ಸಂಘಟನೆ. ಬಾಬಾ ಸಾಹೇಬ್ರನ್ನ ಮೊದಲನೇ ಹೆಜ್ಜೆನಲ್ಲೇ, ಮೊದಲನೇ ಮಾತಲ್ಲೇ ನೀವು ಧಿಕ್ಕರಿಸ್ತಾ ಇದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ರಾಜಕಾರಣ ಮಾಡಿ ಪೊಲಿಟಿಕಲ್ ಪವರ್ ತಗೊಳ್ಳಿ ನಿಮ್ಮ ಕೈಗೆ ಅಂತ. ಇವರು ನಮ್ಮದು ರಾಜಕೀಯೇತರ ಸಂಘಟನೆ ಅಂತ ಬೋರ್ಡ್ ಹಾಕ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಥಿಕವಾಗಿ ಸದೃಢರಾಗಿ ಅಂದರು. ಇಲ್ಲ, ನಾವು ಹಣ ಮಾಡಿಕೊಡ್ದು ನಮ್ಮ ಮಕ್ಕಳನ್ನ ಬೀದಿಗೆ ಬಿಟ್ಬಿಡ್ಬೇಕು, ನಮ್ಮ ಹೆಂಡ್ರನ್ನ ಪಕ್ಕದ ಮನೆಯವ್ರಿಗೆ ಪತ್ತೆ ತೊಳೆಗೆ ಕಳಿಸ್ಬೇಕು, ಬಟ್ಟೆ ಹೋಗಿ ಕಳಿಸ್ಬೇಕು. ಆರ್ಥಿಕವಾಗಿ ಸಬಲೀಕರಣ ಇಲ್ಲ. ವಿದ್ಯಾವಂತರಾಗಿ ಸ್ಕೂಲಾಗಿ ಓದ್ತಿದ್ದಾಗೆ ಹೋರಾಟಕ್ಕೆ ಬಂದ್ಬಿಟ್ಟೆ ಕಣ. ನಾನು ಸ್ಕೂಲ್ಗೆ ಬಿಟ್ಬಿಟ್ಟೆ ಸಮಾಜಕ್ಕೋಸ್ಕರ. ಕಾಲೇಜು ಫಸ್ಟ್ ಇಯರ್ ಸೇರ್ಕೊಂಡಿದ್ದೆ. ಎಂಥ ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ಸಿದ್ದು ಗೊತ್ತಾರಪ್ಪ? ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿದ್ದೆ. ನಮ್ಮೂರಲ್ಲಿ ಒಂದು ಘಟನೆ ಆಯಿತು. ನಾನು ಎಜುಕೇಷನ್ ಬಿಟ್ಬಿಟ್ಟೆ ಗೊತ್ತಾ, ಹೋರಾಟಕ್ಕೋಸ್ಕರ. ನನ್ನ ಜೀವನ ಕಳ್ಕೊಂಬಿಟ್ಟೆ. ಬಾಬಾ ಸಾಹೇಬ್ರನ್ನ ಅಲ್ಲಿ ಧಿಕ್ಕರಿಸಿದ್ರು. ಉದ್ಯೋಗ ಮಾಡ್ರಯ್ಯ. ನಾನು ಬ್ಯಾಂಕ್ ಉದ್ಯೋಗ ಆಗಿದ್ದೆ ರೀ, ಬ್ಯಾಂಕಲ್ಲಿ ನಾನು ಮ್ಯಾನೇಜರ್ ಆಗಿದ್ದೆ. ಹೋರಾಟಕ್ಕೋಸ್ಕರ ರಿಸೈನ್ ಮಾಡಿಬಿಟ್ಟೆ ಗೊತ್ತಾ. ನಾನು ನನ್ನ ಬದುಕನ್ನು ತ್ಯಾಗ ಮಾಡಿಬಿಟ್ಟಿದ್ದೀನಿ. ನಾನು ಹೋರಾಟಕ್ಕೋಸ್ಕರ ಬ್ಯಾಂಕ್ ಕೆಲಸ ರಿಸೈನ್ ಮಾಡಿಬಿಟ್ಟೆ. ನಾನು KSRTC ಡ್ರೈವರ್ ಆಗಿದ್ದೆ, ನಾನು ಕಂಡಕ್ಟರ್ ಆಗಿದ್ದೆ, ನಾನು BL ಕೆಲಸ ಮಾಡ್ತಾಯಿದ್ದೆ, ಬೆಮೆಲಲ್ಲಿದ್ದೆ, HALಲ್ಲಿದ್ದೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೆ, ಫೈರಲ್ಲಿ ಕೆಲಸ ಮಾಡ್ತಾಯಿದ್ದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾಯಿದ್ದೆ. ನಾನು ಹೋರಾಟಕ್ಕೋಸ್ಕರ ಎಲ್ಲ ರಿಸೈನ್ ಮಾಡಿಬಿಟ್ಟೆ ರೀ. ನಾನು ಬಾಬಾ ಸಾಹೇಬ್ ಹೇಳಿದ್ದ ಗಳಿಸ್ಕೊಳ್ರಯ್ಯ ಅಂದರೆ ಬಿಟ್ಬಿಟ್ಟು ಸಮಾಜಕ್ಕೆ ಹೇಳ್ಕೊಡ್ತಾರೆ, ಬರ್ರಿ ನೀವು ಬಿಟ್ಬರ್ರಿ ಅಂತ. ತಿರ್ಪೇ ಬೇಡ್ರಿ ಅಂತ ಹೇಳ್ಕೊಡೋದು ಹೋರಾಟ ಅಲ್ಲ. ನಿಮ್ಮ ಮನೆ ಮಠನೆಲ್ಲ ಹಾಳು ಮಾಡ್ಕೊಂಡು ಬಂದು ಬೀದಿಗೆ ನಿಂತ್ಕೊಂಡಿರೋದು ಹೋರಾಟ ಅಲ್ಲ. ಬಾಬಾ ಸಾಹೇಬ್ರು ಹೇಳ್ತಾ ಇರೋದು ದುಡ್ಡು ಗಳಿಸಿ, ವಿದ್ಯೆ ಗಳಿಸಿ, ಉದ್ಯೋಗ ಗಳಿಸಿ, ಭೂಮಿ ಹಕ್ಕು ತಗೊಳ್ಳಿ, ರಾಜಕಾರಣ ಮಾಡಿ ಅಂತ. ರಾಜಕೀಯ ಮಾಡಲ್ವಂತೆ, ರಾಜಕೀಯೇತರ ಅಂತೆ. ಹಣ ಮಾಡಲ್ವಂತೆ, ನಾವು ನಿಸ್ವಾರ್ಥಿಗಳಂತೆ. ಭೂಮಿ ಗಳಿಸಲ್ವಂತೆ, ಬಡವ್ರಿಗೆ ಹಂಚ್ಬೇಕು ನಾವು. ನೀನೇ ಬಡವ, ನಿನಗೆ ದಿಕ್ಕಿಲ್ಲ. ಮತ್ತು ಹಂಗಾರೆ ಈ ಸಮಾಜಕ್ಕೆ ಏನು ಹೇಳ್ಕೊಡೋಕೆ ಹೊಡ್ರೆ ನೀವು? ಒಳ್ಳೆ ಡ್ರೆಸ್ ಹಾಕಯ್ಯ ಅಂತ ಹೇಳ್ಕೊಡ್ತಾರೆ. ನಾನು ಡ್ರೆಸ್ ಇರೋ ಒಳ್ಳೆ ಬಟ್ಟೆ ತಗೊಂಡೋಗ್ಕೊಂಡು ಮಣ್ಣು ಗುಜ್ಜಿಬಿಟ್ಟು ಹಾಕೊಂಬಿಡೋದು. ಏನು ಹೇಳ್ಕೊಡ್ತಾ ಇರೋದು ನೀವು ಸಮಾಜಕ್ಕೆ? ಬೆಳಿಬೇಕಾಗಿರೋ ಹುಡುಗರನ್ನೆಲ್ಲ ಗುಡ್ಡೆ ಹಾಕೊಂಡು ಅವ್ರ ಮುಂದೆ ಬೀಡಿ ಹಚ್ಕೊಂಬಿಡೋದು. ದಲಿತ ಸಂಘಟನೆ ಹೋರಾಟಗಾರರು ಮಾಡ್ತಾರೆ. ನಾನು ಹೇಳ್ತಾ ಇರೋದು ರಿಯಲ್ ಆಗಿ ಹೇಳ್ತಾ ಇರೋದು. ನಮ್ಮ ಹಿರಿಯ ದಲಿತ ಸಂಘಟನೆ ಕೆಲವರು ಹುಡುಗರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ನಾವು ಹೆಂಗೆ ಬದುಕಬೇಕು, ಲೆನಿನ್ ಹೆಂಗಿದ್ರು, ಮಾರ್ಕ್ಸ್ ಹೆಂಗಿದ್ರು, ಮಾವೋ ಏನು ಮಾಡ್ತಾಯಿದ್ರು, ಬಾಬಾ ಸಾಹೇಬ್ರು ಹೆಂಗಿದ್ರು, ಟಾಲ್ಸ್ಟಾಯ್ ಹೆಂಗಿದ್ರು, ಸರ್ವಜ್ಞ ಏನು ಹೇಳ್ದ, ನಮ್ಮ ಮಂಟೇಸ್ವಾಮಿ ಏನು ಹೇಳಿದ್ರು, ಪೆರಿಯಾರ್ ಏನು ಹೇಳಿದ್ರು, ನಾರಾಯಣ ಸ್ವಾಮಿ ಏನು ಹೇಳಿದ್ರು, ಸಿದ್ದಪ್ಪಾಜಿ ಏನು ಹೇಳಿದ್ರು, ಎಲ್ಲ ಹೇಳ್ತಾ ಇರೋದು ಆ ಹುಡುಗರು ಕೂರ್ಸ್ಕೊಂಡು ಬಿಡಿ ಹಚ್ಕೊಂಡ್ಬಿಡೋದು ಅವ್ರ ಮುಂದೆ. ಏನು ಕಲಿಸ್ತಾರೆ ನೀವು ಹುಡುಗರಿಗೆ? ಸಾಯಂಕಾಲದ ಅವ್ರು ಕೂರ್ಸ್ಕೊಂಡು ಎಣ್ಣೆ ಹಾಕೊಂಡ್ಬಿಡೋದು. ಏನು ಕಲಿಸ್ತಾರೆ ನೀವು? ಅವ್ರ ಅಭ್ಯಾಸ ನಾನು ಇದು ಮಾಡ್ತಾ ಇಲ್ಲ. ಅದು ಅವ್ರವ್ರ ಹಕ್ಕು, ಅವ್ರ ಎಲ್ಲ ಅಭ್ಯಾಸಗಳಿರ್ತದೆ. ಆಮೇಲೆ ಅಭ್ಯಾಸ ಅನ್ನೋದು ದುರಭ್ಯಾಸ ಅಂತ ಯಾವುದೂ ಇಲ್ಲ, ಒಳ್ಳೆ ಅಭ್ಯಾಸ ಅಂತ ಯಾವುದೂ ಇಲ್ಲ. ಎಲ್ಲೋ ಮೂಲೆಯಲ್ಲಿ 24 ಗಂಟೆ ಕೂತ್ಕೊಂಡು ಓದೋದು ಕೂಡ ದುರಭ್ಯಾಸವೇ. ಸಮಾಜನ ಬಿಟ್ಬಿಟ್ಟು ಮೂಲೆ ಕೂತ್ಕೊಂಡು ಕೊಳ್ತೋಗೋದು ಅದು ದುರಭ್ಯಾಸವೇ. ಅದು ಒಳ್ಳೆ ಅಭ್ಯಾಸ ಅಂತ ಅಲ್ಲ. ಆದರೆ ನೀವು ಈ ಹುಡುಗರಿಗೆ ಏನು ಹೇಳ್ಕೊಡ್ತಾ ಇದ್ದೀರಿ? ಗಾಂಧಿವಾದ ಅಂತ ಹೇಳೋದು, ಹೊಡೆ ತುಂಬ ಎಣ್ಣೆ ಕುಡ್ಕೊಂಬಿಡೋದು ಗಾಂಧಿವಾದನ? ಗಾಂಧಿವಾದ ಅಂತ ಹೇಳೋದು. ಆಡೋ ಹುಡುಗರೆಲ್ಲ ಗುಡ್ಡೆ ಹಾಕೊಂಡು ಬೀಡಿ ಸಿಗರೇಟ್ ಸೇತ್ಕೊಂಡು ಗುಡ್ಡೆ ಹಾಕೊಂಡು ಕುಡ್ಕೊಂಬಿಡೋದು, ಗಾಂಜಾ ಸೇತ್ಬಿಡೋದು. ಇದು ಗಾಂಧಿವಾದನ? ಸಮಾಜನ ದಿಕ್ಕೆಡ್ಸೋದೈತಲ್ಲ. ಈ ದಲಿತ ಸಂಘಟನೆ ಹೆಸರಲ್ಲಿ ಇಂಥವೆಲ್ಲ ತುಂಬ ಆಗಿದ್ದಾವೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.